ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸುವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲಾ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನು, ಸಪ್ತರ್ಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ಪ್ರಕೃತಿ ಮಾತೆಯು ಸುಂದರ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿ ಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಪತ್ರಿಜಿ ಗುರುಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಶ್ರೀ ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯೊಂದಿಗೆ ನಾವೆಲ್ಲ ಒಂದಾಗಿ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳಿದ್ರು ಮಾಸ್ಟರ್ಸ್. ನಾವೀಗಾಗಲೇ ಕೆಲವು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಾ ಇದ್ವಿ. ನಿನ್ನೆ ದಿವಸ ನಾವು ಎಲ್ಲಾ ಮಹಾತ್ಮರಿಂದ ಅಂತಂದ್ರೆ ದೈವತಾ ಶಕ್ತಿಗಳು ಏನು, ಇಂದ್ರ, ಕೃಷ್ಣ, ಶಿವ, ನಾರಾಯಣ ಅಂತ ನಾವು ಹೇಳ್ತೇವೆ, ನಿಜವಾಗ್ಲೂ ಅದರ ಅರ್ಥ ಏನು ಮತ್ತೆ ನಾವು ಏನನ್ನ ಅದರಿಂದ ಪಡಿಬೇಕಾಗಿದೆ ಅನ್ನೋದನ್ನ ನಿನ್ನೆ ನೋಡ್ತಾ ಇದ್ವಿ ಅಲ್ವ. ಇಂದ್ರಿಯಗಳನ್ನ ಯಾರು ಜಯಿಸಿದ್ದಾನೋ ಅವನೇ ಇಂದ್ರ ಅಲ್ವ. ಐರಾವತ ಇಂದ್ರನ ವಾಹನ, ಅದರ ಅರ್ಥ ಏನು? ಐರಾವತ ಅಂತಂದ್ರೆ ಆನೆ. ಆನೆ ಐರಾವತ ಬಿಳಿ ಬಾಣದಲ್ಲೇ ಇರ್ತದೆ. ಬಿಳಿ ಬಣ್ಣ, ಬಿಳಿ ಬಣ್ಣ ಯಾವುದರ ಸಂಕೇತ? ಸಾತ್ವಿಕತೆಯ ಸಂಕೇತ. ಹಾಗಾಗಿ ಬಿಳಿ ಶುದ್ಧತೆಯನ್ನು ಸೂಚಿಸ್ತಾ ಇರ್ತದೆ. ಆದ್ದರಿಂದ ಐರಾವತ ಅಂದ್ರೆ ಶುದ್ಧ ಸತ್ವ ಅಂತ ಹೇಳಿ. ಹಾಗಾಗಿ ಶುದ್ಧ ಸತ್ವವನ್ನ ಅಳವಡಿಸಿಕೊಂಡವನೇ ಇಂದ್ರಿಯಗಳನ್ನ ಜಯಿಸಿರುತ್ತಾನೆ. ಹಾಗಾಗಿ ಮಹಾಯೋಗಿಗಳೆಲ್ಲರೂ ಕೂಡ ಇಂದ್ರರೇ. ಇಂತಹವರ ಮಾತುಗಳಿಗೂ ಮತ್ತೆ ಕ್ರಿಯೆಗಳಿಗೂ ಭೇದ ಅನ್ನೋದು ಇರೋದಿಲ್ಲ. ಆ ಸ್ಥಿತಿಯಲ್ಲಿ ಒಂದೇ ಮಾತು, ಒಂದೇ ನುಡಿ. ಅವ್ರೇನು ಮಾತಾಡ್ತಾರೆ ಅದೇ ಅವರ ನಡೆಯಾಗಿರ್ತದೆ. ಹಾಗಾಗಿ ಇಂದ್ರನ ಆಯುಧ ಯಾವುದು? ವಜ್ರಾಯುಧ, ಅಂದ್ರೆ ಖಡಕ್ಕಾಗಿರ್ತದೆ ಅಂತ. ತಪಸ್ಸು ಅಂದ್ರೆ ಏನು? ಧ್ಯಾನ. ಅದರ ಮೂಲಕವೇ ನಾವು ಇಂದ್ರನ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮೆಲ್ಲರ ಧ್ಯೇಯ ಏನಾಗಿರ್ಬೇಕು? ಇಂದ್ರರಾಗಬೇಕು. ಪ್ರತಿಯೊಬ್ಬರು ಕೂಡ ಇಂದ್ರರಾಗಬೇಕು. ಏನಾಗ್ತದೆ ಇಂದ್ರರಾದಾಗ? ಇಂದ್ರನ ಹತ್ರ ಏನೇನಿರ್ತದೆ? ಆ ಕಾಮಧೇನು, ಕಲ್ಪತರು, ಚಿಂತಾಮಣಿ, ಅಂದ್ರೆ ಇವೆಲ್ಲವೂ ನಮಗೆ ಬೇಡಿದ್ದನ್ನು ಕೊಡುವಂತವುಗಳು. ಅದರ ತನ್ನದೇ ಆದ ವಿಶಿಷ್ಟವಾದಂತಹ ಶಕ್ತಿಯನ್ನ ಹೊಂದಿರ್ತವೆ. ಏನು ಅದರ ಅರ್ಥ ಅಂತಂದ್ರೆ ಅವುಗಳ ಪ್ರಾಪ್ತಿ, ಅವುಗಳಿಂದ ನಾವೇನು ಏನು ಬೇಕೋ ಅದನ್ನ ಹೊಂದಬಹುದು. ನಮ್ಮ ಕೋರಿಕೆಗಳೆಲ್ಲವನ್ನ ಅವು ತೀರಿಸ್ತವೆ. ಅಂತಂದ್ರೆ ಇದರ ಅರ್ಥ, ಉದಾಹರಣೆಗೆ ನಮ್ಮ ಕಾಮ ಅಂತಂದ್ರೆ ಏನು? ಆಸೆಗಳು, ಬಯಕೆಗಳು. ನಾವು ಗಟ್ಟಿಯಾಗಿ ಏನನ್ನ ಕೋರಿಕೊಂತಾವೋ ಅದು ಕ್ಷಣದಲ್ಲೇ ನಮ್ಮ ಬಳಿಗೆ ಬಂದೇ ಬಿಡ್ತದೆ. ಅದೇ ರೀತಿ ಚಿಂತನೆ ಅಂದ್ರೆ ಮೇಧಸ್ಸು, ಯೋಚನೆಗಳ, ಆಲೋಚನೆಗಳ ಮೂಲಕ ಉಪಯೋಗ. ಇನ್ನು ಆ ನಾವು ಅದಕ್ಕೆ ಯಾವಾಗಲೂ ಶುದ್ಧವಾದಂತಹ ಕಲ್ಪನೆ ಎಲ್ಲವನ್ನ ಕೊಡುವಂತಹ ಕಲ್ಪತರು ಆಗಿರ್ತದೆ. ಹಾಗಾಗಿ ಸಕಾಮವೇ ಎಲ್ಲವನ್ನ ಪ್ರಸಾದಿಸುವಂತಹ ಕಾಮಧೇನು. ಹಾಗಾಗಿ ಶಾಸ್ತ್ರೀಯ ಚಿಂತನೆಯಲ್ಲಿ ನಮಗೆ ಈ ಸಿಕ್ಕುಗಳನ್ನ ಬಿಡಿಸುವಂಥದ್ದು, ಅಂದ್ರೆ ಆ ಕಗ್ಗಂಟುಗಳು. ಅಯ್ಯೋ ಸ್ವಾಮಿ, ನಾವು ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ. ನಮ್ಗೆ ಯಾಕೋ ಅದನ್ನು ಪ್ರಯತ್ನ ಮಾಡ್ತಾ ಇದೀವಿ, ಅದು ಸಿಗ್ತಾ ಇಲ್ಲ. ಹೀಗೆ ಈ ತರದ ಸಮಸ್ಯೆಗಳಿದ್ದಾವೆ. ಅದನ್ನ ಬಿಡಿಸುವಂಥದ್ದು ಚಿಂತಾಮಣಿ. ಚಿಂತಾಮಣಿ ಚಿಂತೆಯನ್ನ ಬಿಡಿಸುವಂಥದ್ದು ಅಂತ. ಹಾಗಾಗಿ ಇವೆಲ್ಲವೂ ಕೂಡ ಇದರ ಅರ್ಥ ಏನು? ನಮ್ಮ ಕಲ್ಪನೆ ಅಂದ್ರೆ ಶುದ್ಧವಾದ ಕಲ್ಪನೆಯೇ ಎಲ್ಲವನ್ನ ಕೊಡುವಂತಹ ಕಲ್ಪತರು. ಒಳ್ಳೆಯ ಕಲ್ಪನೆ ಮಾಡ್ಬೇಕು. ಅದೇ ನಮ್ಮಲ್ಲಿರುವಂತಹ ಕಲ್ಪತರು. ಸಕಾಮ ಅಂತಂದ್ರೆ ಒಳ್ಳೆಯ ಆಸೆಗಳು, ಒಳ್ಳೆಯ ಆಸೆ, ಅದನ್ನು ಎಲ್ಲವನ್ನ ಪ್ರಸಾದಿಸುವಂತಹ ಕಾಮಧೇನು. ಇನ್ನು ಚಿಂತಾಮಣಿ ಏನು? ನಮ್ಮಲ್ಲಿರುವಂತಹ ಎಲ್ಲ ಕಗ್ಗಂಟುಗಳು ಏನಿದ್ದಾವೆ ಅಂದ್ರೆ ಅಡೆತಡೆಗಳು, ಅದನ್ನೆಲ್ಲ ನಿವಾರಣೆ ಮಾಡುವಂಥದ್ದೇನು? ಚಿಂತಾಮಣಿ. ಹಾಗಾಗಿ ಇದು ನಮ್ಮಲ್ಲೇ ಎಲ್ಲರಲ್ಲೂ ಜಾಗೃತವಾಗಿರ್ತದೆ, ಯಾವಾಗ್ಲೂ ಇರ್ತದೆ. ಆದ್ರೆ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ಇಂದ್ರರಾಗಬೇಕಾಗಿದೆ. ಇಂದ್ರರಾದ್ವಿ ಅಂತಾದ್ರೆ ಇವೆಲ್ಲವೂ ಕೂಡ ಎಲ್ಲರ ಹತ್ರ ಇರುವಂತಹವುಗಳು, ಹೊರಗೆಲ್ಲೋ ಇರುವಂತದ್ದಲ್ಲ. ಯಾವುದೋ ಲೋಕದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಇರುವುದಲ್ಲ.
ನಮ್ಮೊಳಗೆ ಪ್ರತಿಯೊಬ್ಬರ ಒಳಗೂ ಇರುವಂಥದ್ದು. ಹಾಗಾಗಿ ನಮ್ಮ ಅಂತರಶಕ್ತಿಗಳನ್ನ ನಾವು ಉದ್ದೀಪನಗೊಳಿಸಿಕೊಳ್ಳಬೇಕು. ನಾವು ಇಂದ್ರರಾದ್ವಿ ಅಂತಾದ್ರೆ, ನಾವು ನಮ್ಮ ಕಾಮವನ್ನ, ನಮ್ಮ ಕಲ್ಪನೆಯನ್ನ, ನಮ್ಮ ಚಿಂತನೆಯ ಮೂಲಕ ಏನು ಬೇಕೋ ಅದನ್ನ ನಾವು ಸೃಷ್ಟಿಸಿಕೊಳ್ಳುವಂತಹ ಶಕ್ತಿ, ಸಾಮರ್ಥ್ಯ ನಮ್ಮಲ್ಲೇ ಇದೆ. ಹಾಗಾಗಿ ನಾವು ಭಿಕ್ಷೆ ಬೇಡುವವರಾಗಬಾರ್ದು, ರೋಧಿಸುವವರಾಗಬಾರ್ದು, ಗೋಗರಿಯವರಾಗಬಾರ್ದು, ಹರಕೆ ಹೊರುವವರಾಗಬಾರ್ದು. ನಮ್ದು ಯಾವುದೋ ಒಂದು ಕಾರ್ಯ ಆಗಬೇಕು ಅಂತ ಹೇಳಿ ಅದಕ್ಕೋಸ್ಕರ ಗೋಗರಿಯೋದು, ಆ ಏನೇನೋ ಮಾಡ್ತೀವಲ್ವಾ ಇವತ್ತು, ಹಾಗೆ ಮಾಡಬಾರ್ದು. ನಮ್ಮೊಳಗೆ ನಾವು ಸೃಷ್ಟಿ ಮಾಡುವ ತಾಕತ್ತು, ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಅದು ಬಿಟ್ಟು ನಾವು ಇನ್ನೆಲ್ಲೋ ಹೋಗಿ ಹುಡುಕುವ ಪ್ರಯತ್ನ ಮಾಡಬಾರ್ದು. ಆದ್ರೆ ನಾವು ಅದರಲ್ಲೇ ಕಳೀತಾ ಇದ್ದೀವಿ ಸಮಯವನ್ನು, ಅಲ್ವಾ? ಇನ್ನು ನಮ್ಮಲ್ಲಿ ಇದು ಹಿಂದಿನಿಂದಲೂ ಕೆಲವೊಂದು ಆಚರಣೆಗಳು ಅಂತ ಇದೆ. ಏನು ಅದರ ಅರ್ಥ ಏನು? ಇವತ್ತು ನಮಗೆ ಸುಮ್ಮನೆ ಅದನ್ನ ಒಟ್ಟಿನಲ್ಲಿ ನಮ್ಮ ಹಿಂದಿನವರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ಕೊಂಡು ಹೋಗುದು ಅನ್ನುವ ಒಂದು ಅರ್ಥದಲ್ಲಿ ಇವತ್ತು ಆಚರಣೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಆ ಆಚರಣೆಗಳ ಹಿಂದಿನ ಸಾರ ಏನು? ನಾವೇನನ್ನು ತಿಳ್ಕೊಳ್ಬೇಕಾಗಿದೆ ಅಂತಂದ್ರೆ, ಉದಾಹರಣೆಗೆ ಉಪನಯನ. ಉಪನಯನ ಅಂತಂದ್ರೆ ಸಾಮಾನ್ಯವಾಗಿ ಇವತ್ತು ಉಪನಯನ ಪದ್ಧತಿ ಅನ್ನೋದು ಎಲ್ಲರೂ ಹೆಚ್ಚು ಸಂಪ್ರದಾಯಗಳಲ್ಲಿ, ಜಾತಿ ವ್ಯವಸ್ಥೆಗಳಲ್ಲಿ ಇದೆ. ಏನು ಉಪನಯನ ಅಂತಂದ್ರೆ, ಉಪನಯನ ಅಂದ್ರೆ ಬೇರೆ ಏನು ಅಲ್ಲ. ಉಪ ಅಂದ್ರೆ ಏನು? ಇನ್ನೊಂದು ಅಂತ. ನಯನ ಅಂದ್ರೆ ಏನು? ಕಣ್ಣು. ಇನ್ನೊಂದು ಕಣ್ಣು. ಇನ್ನೊಂದು ಕಣ್ಣು ಅಂದ್ರೆ ಯಾವುದು? ಮೂರನೇ ಕಣ್ಣು. ಉಪನಯನ ಅಂದ್ರೆ ಏನು? ಮೂರನೇ ಕಣ್ಣು ಅಂತ. ಅದನ್ನ ಬಿಡಿಸ್ಬೇಕು ನೀವು. ಉಪ ಮತ್ತೆ ನಯನ. ಉಪ ಅಂದ್ರೆ ಇನ್ನೊಂದು, ನಯನ ಅಂದ್ರೆ ಏನು? ಕಣ್ಣು. ಮೂರನೇ ಕಣ್ಣು. ಆ ಮೂರನೇ ಕಣ್ಣನ್ನು ಜಾಗೃತಗೊಳಿಸ್ಕೊ ಅನ್ನುವಂತಹ ಗುರು ಉಪದೇಶವನ್ನು ಕೊಡುವುದೇ ಉಪನಯನ. ಹಾಗಾಗಿ ಒಂದು ದೀಪ ಇನ್ನೊಂದು ದೀಪವನ್ನ ಬೆಳಗಿಸಿದಂತೆ ಒಬ್ಬ ಯೋಗಿ ಇನ್ನೊಬ್ಬ ಯೋಗಿಯನ್ನ ಮಾಡಬಲ್ಲ. ನಾವು ಯೋಗಿಗಳಾಗಬೇಕಾದ್ರೆ ಗುರು ಉಪದೇಶ ಅನ್ನುವುದು ಬೇಕೇ ಬೇಕಾಗ್ತದೆ. ಹಾಗಾಗಿ ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ಉದಯದ ಆತ್ಮಾನಾತ್ಮಾನಂ ಅನ್ನುವುದೇ ನಿಜವಾದ ಗುರು ಉಪದೇಶ. ಏನು ಗುರುವಿನ ಉಪದೇಶ? ಏನು? ಅದು ನನಗೇನು ಗುರು ಉಪದೇಶ ಆಗಿಲ್ಲ, ನನಗೆ ಯಾರು ಗುರು ಸಿಕ್ಕಿಲ್ಲ, ನಂದು ಹೆಂಗೆ ಕತೆ ಅಂತ ಕಾಯ್ತಾ ಕೂರೋದಲ್ಲ. ಈಗಾಗಲೇ ಗುರು ಉಪದೇಶ ಆಗಿದೆ. ಯಾರು? ಕೃಷ್ಣ ಮುಂದೆ ಜಗದ್ಗುರು. ಇಡೀ ಜಗತ್ತಿನ ಗುರು ಯಾರು? ಕೃಷ್ಣ. ಕೃಷ್ಣ ಈಗಾಗಲೇ ಎಲ್ಲರಿಗೂ ಉಪದೇಶ ಕೊಟ್ಟಾಗಿದೆ ಅಲ್ವಾ? ಭಗವದ್ಗೀತೆಯ ಮೂಲಕ ಇಡೀ ಜಗತ್ತಿಗೆ ಉಪದೇಶ ಕೊಟ್ಟಾಗಿದೆ. ಏನು? ಉದ್ಧರಿದ ಆತ್ಮಾನಾತ್ಮಾನ, ನಿನ್ನ ಆತ್ಮದ ಉದ್ಧಾರವನ್ನು ನೀನೇ ಮಾಡ್ಕೊಳ್ಬೇಕು. ಯಾರೋ ಬಂದು, ಯಾವುದೋ ಗುರು, ಯಾವುದೋ ದೇವ, ಯಾವುದೋ ಲಿಂಗ, ಯಾವುದೋ ವಿಗ್ರಹ ನಿನಗೆ ನಿನ್ನ ಆತ್ಮದ ಉದ್ಧಾರ ಮಾಡುವುದಲ್ಲ. ಉದ್ಧರಿದಾತ್ಮಾನಾತ್ಮಾನ, ನಿನ್ನ ಆತ್ಮದ ಉದ್ಧಾರ ನೀನೇ ಮಾಡ್ಕೊಳ್ಬೇಕು. ಅದು ಹೇಗೆ? ಆನಾಪಾನಸತಿ ಶಿಕ್ಷಣ ಅನ್ನುವುದೇ ನಿಜವಾದ ಗುರು ಉಪದೇಶ. ಈ ಗುರು ಕೇವಲ ಮಾರ್ಗವನ್ನು ತೋರಿಸ್ತಾನೆ ಹೊರತು ನಿನಗೆ ಮುಕ್ತಿ ಮೋಕ್ಷವನ್ನು ಕೊಡಿಸಲಾರ. ನಿನ್ನ ಮುಕ್ತಿ ಮೋಕ್ಷವನ್ನು ನೀನೇ ಸಂಪಾದನೆ ಮಾಡಿಕೊಳ್ಳಬೇಕು ಅಷ್ಟೇ ಹೊರತು ಯಾರಿಗೂ ಉಪನಯನ ಮಾಡಲಾರ. ಅದು ಅವರವರೇ ಮಾಡಿಕೊಳ್ಬೇಕಾದಂತಹ ಆಚರ್ಯ. ಉಪ ಅಂದ್ರೇನು? ಮತ್ತೊಂದು ಅಂತಂದ್ರೆ ಇನ್ನೊಂದು ಕಣ್ಣನ್ನು ಜಾಗೃತಗೊಳಿಸಿಕೊಳ್ಳುವುದು ಅಂತ ಅರ್ಥ. ಹಾಗಾಗಿ ನಾವು ಬರೀ ಉಪನಯನ ಆದವರಿಗೆ ಮಾತ್ರ ಅದು ಅರ್ಥ ಅಲ್ಲ. ಪ್ರತಿಯೊಬ್ಬರು ಆಧ್ಯಾತ್ಮಿಕವಾಗಿ ತೊಡಗಿಸಿಕೊಂಡವರು, ಪ್ರತಿಯೊಬ್ಬರು ಉಪನಯನ ಆದವರೇ. ಉಪನಯನ ಅಂದ್ರೆ ಗುರು ಉಪದೇಶ ಆದವ್ರೆ. ಉಪನಯನ ಅಂದ್ರೇನು? ಮೂರನೇ ಕಣ್ಣನ್ನು ಜಾಗೃತಗೊಳಿಸಿಕೊಳ್ಳುವ ಹೊರಟವನು ಅಂತ. ಹಾಗಾಗಿ ದಿವ್ಯ ಚಕ್ಷು ಉತ್ತೇಜನಗೊಂಡಾಗ ನಿಜವಾಗ್ಲೂ ಅವನು ಸಂಪೂರ್ಣವಾಗಿ ಉಪನಯನ ಆಯಿತು ಅಂತ ಅರ್ಥ. ಅಲ್ಲಿವರೆಗೂ ಅವನಿಗೆ ಉಪನಯನ ಸಂಪೂರ್ಣ ಆಗಿಲ್ಲ. ಹಾಗಾಗಿ ಯೋಗ ಸಾಧನೆಯ ಮೂಲಕ ನಾವು ಏನ್ ಮಾಡಬೇಕು? ನಮ್ಮ ಕುಂಡಲಿನಿ ಪೂರ್ಣ ಜಾಗೃತವಾಗಿ ನಮ್ಮ ಉಪನಯನ ಅಂದ್ರೆ ಮೂರನೇ ಕಣ್ಣು, ಇನ್ನೊಂದು ಕಣ್ಣು ತೆರೆದುಕೊಳ್ಳುತ್ತದೆ. ಹಾಗಾಗಿ ಉಪನಯನದ ಲಭ್ಯದ ಮೂಲಕವೇ ಬ್ರಾಹ್ಮಣತ್ವ, ದ್ವಿಜತ್ವ ಅನ್ನೋದು ನಮ್ಮಲ್ಲಿ ಜಾಗೃತ. ದ್ವಿಜತ್ವ ಅಂದ್ರೆ ಏನು? ದ್ವಿ ಅಂದ್ರೆ ಎರಡು, ಅಂದ್ರೆ ಎರಡು ಸಾರಿ ಹುಟ್ಟಿದವನು, ಅಂದ್ರೆ ಇನ್ನೊಮ್ಮೆ ಹುಟ್ಟಿದವನು ಅಂತ. ಯಾರು ಮೂರನೇ ಕಣ್ಣು ಜಾಗೃತಗೊಳಿಸಿಕೊಂಡಿದ್ದಾನೋ ಅವನು ಮತ್ತೆ ಹುಟ್ಟಿದ್ದಾನೆ ಅಂತ ಅರ್ಥ. ಇಲ್ಲ ಅಂದ್ರೆ ಎಷ್ಟೋ ಜನ್ಮದಲ್ಲಿ ಬರ್ತಾ ಇದ್ದಾನೆ, ಹುಡ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ, ಹುಡ್ತಾ ಇದ್ದಾನೆ, ಸಾಯ್ತಾನೆ. ಒಂದೇ ಹುಟ್ಟು ಒಂದೇ ಸಾವು. ಹಾಗಲ್ಲ ಇಲ್ಲಿ. ಈಗ ಇರುವಾಗಲೇ ಇನ್ನೊಮ್ಮೆ ಹುಟ್ಟಿದ್ದಾನೆ ಅಂತ ಅಂದ್ರೆ ತನ್ನ ಮೂರನೇ ಕಣ್ಣನ್ನು ಜಾಗೃತಗೊಳಿಸಿಕೊಂಡಿದ್ದಾನೆ. ಹಾಗಾಗಿ ಅವನಲ್ಲಿ ಆ ದ್ವಿಜತ್ವ ಅನ್ನೋದು ಜಾಗೃತವಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಯಾರಿಗೆ ಉಪನಯನ ಆಗಿರ್ತದೆ ಅವರನ್ನ ದ್ವಿಜ ಅಂತ ಕರೀತಾರೆ. ದ್ವಿಜ ಅವನು ಮರುಹುಟ್ಟನ್ನ ಪಡೆದ. ಆದ್ರೆ ನಿಜವಾಗಲೂ ಯಾವಾಗ ಅವನು ದ್ವಿಜ ಅಂತ ಅನಿಸ್ಕೊಳ್ತಾನಂತಂದ್ರೆ, ಉಪನಯನ ಆಗೋದು ಅಂದ್ರೆ ಏನು? ಬರೀ ಜನಿವಾರ ಹಾಕೊಳ್ಳೋದು ಅಂತ ಅರ್ಥ ಅಲ್ಲ. ಇವಾಗ ನಾವು ತಿಳ್ಕೊಂಡಿದ್ದೇನು? ಜನಿವಾರ ಹಾಕೊಂಡವರೆಲ್ಲ ದ್ವಿಜರು ಅಂತ. ಜನಿವಾರ ಹಾಕಿಕೊಂಡವರೆಲ್ಲ ದ್ವಿಜರಲ್ಲ. ಜನಿವಾರ ಹಾಕಿಕೊಳ್ಳುವುದು ಉಪನಯನ. ನಿನ್ನ ಮೂರನೇ ಕಣ್ಣನ್ನು ಜಾಗೃತಗೊಳಿಸುವ, ಅದೇ ಬ್ರಹ್ಮ ಉಪದೇಶ.
ಅದನ್ನ ಅವನು ಸಂಪೂರ್ಣವಾಗಿ ಜಾಗೃತಗೊಳಿಸಿಕೊಂಡ ಅಂತ ಆದ್ರೆ ಅವನು ದ್ವಿಜ ಆಗ್ತಾನೆ. ಹಾಗಾಗಿ ಬ್ರಹ್ಮಣ ಬ್ರಹ್ಮ ಬ್ರಹ್ಮ ಜಾತಾನಿ ಜಾನಾತಿ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಬ್ರಹ್ಮಜ್ಞಾನ ಇರುವವರೇ ನಿಜವಾದ ಬ್ರಾಹ್ಮಣರು. ಯಾರಿಗೆಲ್ಲ ಬ್ರಹ್ಮಜ್ಞಾನ ಇದೆ, ಆತ್ಮಜ್ಞಾನ ಇದೆ, ಅವರೆಲ್ಲರೂ ಬ್ರಾಹ್ಮಣರೇ. ಅಷ್ಟೇ ಹೊರತು ಆ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಬ್ರಾಹ್ಮಣರು ಅಂತ ಅರ್ಥ ಅಲ್ಲ. ಮಧ್ವಾಚಾರ್ಯರು ಹೇಳ್ತಾರೆ, ಯಾರು ಹುಟ್ಟಿನಿಂದ ಬ್ರಾಹ್ಮಣನಲ್ಲ, ಸ್ವಭಾವದಿಂದ ಬ್ರಾಹ್ಮಣ. ಹಾಗಾಗಿ ಈ ಹುಟ್ಟಿನಿಂದ ಬ್ರಾಹ್ಮಣತ್ವ ಅನ್ನುವುದು ಅದು ಸಾಮಾಜಿಕ ವ್ಯವಸ್ಥೆ, ಸಮಾಜದಲ್ಲಿ ನಡೆದುಕೊಂಡು ತಮಗೆ ತಾವೇನು ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ. ಹಾಗಾಗಿ ಅದಕ್ಕೆ ಮಧ್ವಾಚಾರ್ಯರು ಏನ್ ಮಾಡಿದ್ರು, ಯಾರಿಗೆಲ್ಲ ಆಸಕ್ತಿ ಇದೆ ಆಧ್ಯಾತ್ಮದಲ್ಲಿ, ಆ ವೈಷ್ಣವ ಪರಂಪರೆಯಲ್ಲಿ, ಅವರಿಗೆಲ್ಲ ದೀಕ್ಷೆ ಕೊಡುವ ಮೂಲಕ ಅವರನ್ನು ಬ್ರಾಹ್ಮಣರನ್ನಾಗಿ ಮಾಡಿದ್ರು. ಹಾಗಾಗಿ ವೈಷ್ಣವ ದೀಕ್ಷೆ ಕೊಟ್ಟು ಅವರು ಬ್ರಾಹ್ಮಣರೇ. ಅಂದ್ರೆ ಅದರ ಅರ್ಥ, ಯಾರು ಬ್ರಹ್ಮಜ್ಞಾನವನ್ನ ಆತ್ಮಜ್ಞಾನವನ್ನ ಅರಸಿ ಹೊರಟಿದ್ದಾನೋ ಅವನು ಈ ಮಧ್ವ ಪರಂಪರೆಯಲ್ಲಿ, ಅಂದ್ರೆ ಆ ಮಧ್ವ ಪರಂಪರೆ ಏನಿದೆ ಆ ಪರಂಪರೆಯಲ್ಲಿ ಈ ಅಂದ್ರೆ ದೀಕ್ಷೆಯನ್ನ ಕೊಡುವ ಮೂಲಕ ಬ್ರಾಹ್ಮಣರನ್ನಾಗಿ ಮಾಡುವಂತ ಒಂದು ವಿಧಾನ ಇದೆ. ಕಾರಣ ಏನು ಅಂತಂದ್ರೆ, ಅದರಲ್ಲಿ ಮಧ್ವಾಚಾರ್ಯರು ಪ್ರತಿಪಾದಿಸ್ತಾರೆ ಏನು ಅಂದ್ರೆ, ಹುಟ್ಟಿನಿಂದ ಎಲ್ಲರೂ ಬ್ರಾಹ್ಮಣರಲ್ಲ. ಹಾಗಾಗಿ ಯಾರು ಬೇಕಾದರೂ ಬ್ರಾಹ್ಮಣನಾಗಬಹುದು. ಆ ಬ್ರಹ್ಮಜ್ಞಾನವನ್ನು ಅರಸಿ ಹೊರಟವನು ಬ್ರಹ್ಮಜ್ಞಾನವನ್ನು ಹಿಂದಿನಿಂದಲೂ ನಡೆದುಕೊಂಡು ಬಂದ ರೀತಿ ಅದೇ ಅಂತ ಹೇಳಿ, ಎಲ್ಲರಿಗೂ ಯಾರಿಗೆಲ್ಲ ಆಸಕ್ತಿ ಇದೆ ಅವರಿಗೆಲ್ಲ ವೈಷ್ಣವ ಮುದ್ರೆಯನ್ನು ಹಾಕಿ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಎಲ್ಲರನ್ನೂ ಬ್ರಾಹ್ಮಣರನ್ನಾಗಿ ಮಾಡುವ ಒಂದು ವ್ಯವಸ್ಥೆ ಇತ್ತು, ಈಗೂ ಇದೆ. ಹಾಗಾಗಿ ಹಾಗಾಗಿ ಯೋಗಿಗಳೇ ದ್ವಿಜತ್ವ ಅಂದ್ರೆ ಎರಡನೆಯ ಹುಟ್ಟು ಅಂತ ಹೇಳಿ. ಹಾಗಾಗಿ ಮೊದಲನೇ ಹುಟ್ಟು ಶಾರೀರಿಕವಾದಂತಹ ತಂದೆ ತಾಯಿಗಳಿಂದ ಆದ್ರೆ, ನಿಜವಾಗಲೂ ನಮ್ಮ ಏನು ಎರಡನೇ ಹುಟ್ಟು ಯಾವುದು, ನಮ್ಮ ಪೂರ್ಣಾತ್ಮನನ್ನು ಸೂಚಿಸ್ತಾ ಇದೆ. ಅಂತಂದ್ರೆ ಯೋಗ ಸಾಧನೆಯ ಮೂಲಕ ಪೂರ್ಣಾತ್ಮದೊಂದಿಗೆ ಅನುಸಂಧಾನವನ್ನು ಹೊಂದಿದಾಗ ನಿಜವಾಗಲೂ ನಾವು ದ್ವಿಜತ್ವವನ್ನು ಸಾಧಿಸ್ತೇವೆ. ನಮ್ಮ ಪೂರ್ಣಾತ್ಮದೊಂದಿಗೆ ನಮ್ಮ ಕನೆಕ್ಷನ್ ಆದಾಗ ಜೀಸಸ್ ಏನ್ ಹೇಳ್ತಾರೆ, ನಾನು ದೇವರ ಮಗ, ಅಂದ್ರೆ ನಾನು ಒಬ್ಬ ದಿವ್ಯಾತ್ಮ, ದೊಳಗಿನಿಂದ ಬಂದಂತಹ ಅಂಶಾತ್ಮ. ಪ್ರತಿ ಜೀವಿಯೂ ಕೂಡ ಒಬ್ಬ ದಿವ್ಯಾತ್ಮ, ಅಂದ್ರೆ ಪೂರ್ಣಾತ್ಮನ ಅಂಶವೇ. ಆದರೆ ಅದು ತಿಳಿಯದವರಿಗೆ ಅದರ ಅರಿವಿಲ್ಲ. ಹಾಗಾಗಿ ತಿಳಿದವರು ಮಾತ್ರ ಕೆಲವೇ ಕೆಲವು ಮಂದಿ. ಹಾಗಾಗಿ ಎಲ್ಲರೂ ಆ ಪರಮಾತ್ಮನ ಮಕ್ಕಳೇ. ಇನ್ನು ನಾವು ಜನಿವಾರ ಹಾಕೊಳ್ತೀವಲ್ಲ, ಯಜ್ಞೋಪವೀತ, ಏನದು? ಉಪನಯನವಾದವರೆಲ್ಲರೂ ಯಜ್ಞೋಪವೀತವನ್ನು ಹಾಕೊಳ್ತಾರೆ. ಅಂತಂದ್ರೆ ಬ್ರಾಹ್ಮಣತ್ವವನ್ನು ಹೊಂದಿ ದ್ವಿಜನಾದವನು ಯಜ್ಞೋಪವೀತವನ್ನು ಧರಿಸಬೇಕು ಅಂತ ಹೇಳಿ. ಅಂತಂದ್ರೆ ಈ ಉಪನಯನ ಅಂದ್ರೆ ಏನು? ದಿವ್ಯ ಚಕ್ಷು. ಯಜ್ಞೋಪವೀತ ಅಂದ್ರೆ ಏನು? ಯಜ್ಞ ಎನ್ನುವಂತಹ ಉಪವೀತ. ಯಜ್ಞ ಅಂದ್ರೆ ಏನು? ಬೇರೆ ಅಂದ್ರೆ ಸೇವಾರ್ಥಕ್ಕಾಗಿ ಮಾಡುವಂತಹ ಕರ್ಮ. ಅಂದ್ರೆ ಸ್ವಾರ್ಥಕ್ಕಾಗಿ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿ ನಾನು ಕರ್ಮವನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವ ಉದ್ದೇಶದಿಂದ ಏನು ಯಜ್ಞೋಪವೀತವನ್ನು ಹಾಕೊಳ್ತಾರೆ. ಮದುವೆ ಆದ್ಮೇಲೆ ಎಕ್ಸ್ಟ್ರಾ ಹಾಕೊಳ್ತಾರೆ. ಯಾಕೆ ಅಂದ್ರೆ, ಈಗ ನನಗೆ ಸಂಸಾರದ ಜವಾಬ್ದಾರಿಯೂ ಬಂದಿದೆ, ಲೋಕ ಕಲ್ಯಾಣದ ಜೊತೆಗೆ ಸಂಸಾರದ ಜವಾಬ್ದಾರಿ. ಹಾಗಾಗಿ ಅಂದ್ರೆ ಹೆಂಡತಿ ಮಕ್ಕಳು ಅವರನ್ನು ಅಂತ ಹೇಳಿ ಇನ್ನೂ 2 ಎಕ್ಸ್ಟ್ರಾ ಹಾಕೊಳ್ತಾರೆ. ಹಾಗಾಗಿ ಅದರ ಅರ್ಥ ಅದು ಅದನ್ನ ನೆನಪಿಸುವಂಥದ್ದು, ಕಂಕಣ ಇದ್ದ ಹಾಗೆ. ನಿನಗೆ ಇಂಥ ಸಮಾಜದ ಜವಾಬ್ದಾರಿ ಇದೆ, ಸೇವೆ ಮಾಡುವಂತ ಅವಕಾಶ ನಿನಗಿದೆ. ಅಂದ್ರೆ ಅವಶ್ಯಕತೆ ಇದೆ ನೀನು ಸೇವೆ ಮಾಡುವುದು ಅಂತ ಹೇಳಿ. ಹಾಗಾಗಿ ಉಪವೀತ ಅಂದ್ರೆ ಏನು? ಬಟ್ಟೆ, ನೂಲಿನ ದಾರ. ಉಪನಯನನಾದವನು ಅಂದ್ರೆ ಯಜ್ಞೋಪವೀತ ಧರಿಸ್ತೀವಿ ಅಲ್ವಾ. ಹಾಗೆ ಆ ಮೂಲಕ ಅವನು ಇನ್ನು ತನ್ನ ಸಹಚರರ ಅಂದ್ರೆ ಆತ್ಮ ಜ್ಞಾನದ ಅಭಿವೃದ್ಧಿಗಾಗಿ ತನ್ನ ಸರ್ವಶಕ್ತಿ ಯುಕ್ತಿಯಿಂದ ಸಹಾಯ ಮಾಡ್ತಾ ಹೋಗಬೇಕು. ಹಾಗಾಗಿ ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಹಾಗಾಗಿ ಏನಂತ, ಜ್ಞಾನವೆಂಬ ಅಗ್ನಿಯಲ್ಲಿ ಅಶುಭ ಕರ್ಮಗಳು ದಗ್ಧವಾದ ನಂತರ ಇನ್ನೂ ಮಿಗಿಲಾದ ಶುಭವಾದ ನಿಸ್ವಾರ್ಥವಾದ ಕರ್ಮಗಳೇ ಯಜ್ಞ. ಹಾಗಾಗಿ ನಾವೆಲ್ಲರೂ ಏನಾಗ್ಬೇಕು, ಸೇವೆಯಲ್ಲಿ ತೊಡಗಿಸಿಕೊಂಡು ಆ ಯಜ್ಞದಲ್ಲಿ ತೊಡಗಿಕೊಳ್ಬೇಕು. ಹಾಗಾಗಿ ನಾವು ಹಾಗಾದ್ವಿ ಅಂತಾದ್ರೆ ಏನಾಗ್ತದೆ, ಜ್ಞಾನದಲ್ಲಿ ಪರಿಪೂರ್ಣನಾದಾಗ ಏನಾಗ್ತೀವಿ ನಾವು, ನಿತ್ಯ ಅಗ್ನಿಹೋತ್ರಿಗಳಾಗ್ತೀವಿ. ಅಗ್ನಿಹೋತ್ರಿ ಅಂತ ಬರ್ತದೆ ಅಲ್ವಾ. ಅವರು ಅಗ್ನಿಹೋತ್ರಿ ಆಗಿದ್ರು, ಅಗ್ನಿಹೋತ್ರ ಮಾಡ್ತಾ ಇದ್ರು ಅಂತ ಹೇಳಿ ಅಲ್ವಾ. ಏನು ಅಗ್ನಿಹೋತ್ರಿ ಅಂತಂದ್ರೆ, ಅಗ್ನಿಹೋತ್ರ ಅಂತಂದ್ರೆ
ಜ್ಞಾನವೆಂಬ ಅಗ್ನಿ. ಅಗ್ನಿಹೋತ್ರ ಎಂದ್ರೇನು? ಅಗ್ನಿಯನ್ನ ಪ್ರಜ್ವಲಿಸ್ತಾ ಇದ್ದವನು ಅಂತ. ನಿತ್ಯ ಅಗ್ನಿಹೋತ್ರಿ ಅಂತಂದ್ರೆ ಸದಾ ಅಗ್ನಿಯನ್ನ ಪ್ರಜ್ವಲಿಸ್ತಾಗೊಳಿಸ್ತಾ ಇದ್ದವನು ಅಂತ. ಅಂದ್ರೆ ಜ್ಞಾನದ ಬೆಳಕನ್ನ 24 ಗಂಟೆಗಳು ಕೂಡ ವಿರಾಜಮಾನವಾಗಿ ಹರಡ್ತಾ ಇದ್ದಾನೆ. ಹಾಗಾಗಿ ಅಗ್ನಿ ಅಂದ್ರೆ ಜ್ಞಾನಾಗ್ನಿ. ಅಂದ್ರೆ ಉದರೇದಾತ್ಮ. ಆ ಜ್ಞಾನವು ಕೂಡ ಎಂತಹ ಜ್ಞಾನ ಅಂತಂದ್ರೆ, ಮೊದಲನೇದು ಉದರೇದ ಆತ್ಮಾನ ಅನ್ನುವುದೇ ನಿಜವಾದ ಜ್ಞಾನ. ನಿನ್ನ ಆತ್ಮದ ಉದ್ಧಾರವನ್ನು ನೀನೇ ಮಾಡ್ಕೊಳ್ಬೇಕು. ಹಾಗಾಗಿ ಅಗ್ನಿ ಅಂದ್ರೆ ಯೋಗದ ಅಗ್ನಿ ಕೂಡ ಹೌದು. ಅಂದ್ರೆ ನಮಗೆ ತುಳಸಿದಳ ಅಲ್ವಾ, ತುಳಸಿದಳ ಅಂತ ಹೇಳಿ ಬರ್ತದೆ. ತುಳಸಿದಳ ಮತ, ಪತ್ರಿಜಿಯವರು ತಿಳಿಸಿದ ಮತ ಯಾವುದು? ಎಲ್ಲರಿಗೂ ಅವರದೇ ಒಂದೊಂದು ಹೆಸರು, ಮತದ ಹೆಸರಿಟ್ಟುಕೊಂಡಿದ್ದಾರೆ ಅಲ್ವಾ. ಪ್ರತಿಯೊಂದು ಆ ಧಾರ್ಮಿಕ ಶಾಸ್ತ್ರಜ್ಞರು ಕೂಡ, ಈಗ ಉದಾಹರಣೆಗೆ ಬಸವಣ್ಣನವರು ಬಂದ್ರು, ನಮ್ದು ವೀರಶೈವ ಲಿಂಗಾಯತ ಅಲ್ವಾ. ಆ ಇವರು ಬಂದ್ರು, ಶಂಕರಾಚಾರ್ಯರು ಬಂದ್ರು, ಅವರದೇ ಒಂದು ಪರಂಪರೆ ಇದೆ, ಅವರು ಒಂದು ಹೆಸರು ಇಟ್ಕೊಂಡಿದ್ದಾರೆ. ಇನ್ನು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಪ್ರತಿಯೊಬ್ರು ಅವರವರ ಪರಂಪರೆಗೆ ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ. ಮತ್ತೆ ಪತ್ರಿಜಿಯವರು ಒಂದು ಹೆಸರು ಇಟ್ಕೋಬೇಕಲ್ಲ, ಅದಕ್ಕೆ ನಮ್ದು ಒಂದು ಮತ. ಏನಿದು ಮತ? ತುಳಸಿದಳ ಮತ. ಧ್ಯಾನಿಗಳ ಮತ ಯಾವುದು? ತುಳಸಿದಳ ಮತ. ಏನು ತುಳಸಿದಳ ಮತ? ತುಳಸಿಯಲ್ಲಿ ಎರಡು ದಳ ಇರ್ತದೆ. ಹೌದು. ಇಲ್ಲಿ ನೋಡಿ, ಇದು ತುಳಸಿ ಅಲ್ವಾ? ಇದು ತುಳಸಿ ಅಲ್ವಾ? ಕಾಣ್ತಾ ಆಯ್ತಾ? ಕಾಣಿಸ್ತಾ ಇದೆ. ಎರಡು ದಳ ಇವೆ ಅಲ್ವಾ? ಇದು ತುಳಸಿ ದಳ ಮತ. ಎರಡು ದಳ. ಏನಿದು ತುಳಸಿ ದಳ ಅಂತಂದ್ರೆ, ಒಂದು ದಳ ಏನ್ ಹೇಳ್ತಾ ಇದೆ ಅಂತಂದ್ರೆ ಆನಾಪಾನಸತಿ ಧ್ಯಾನವನ್ನು ಹೇಳ್ತಾ ಇದೆ. ಇನ್ನೊಂದು ದಳ ಏನ್ ಹೇಳ್ತಾ ಇದೆ? ಉದ್ಧರೇದಾತ್ಮಾನಾತ್ಮಾನ ಅಂತ ಹೇಳ್ತಾ ಇದೆ. ಅಂತಂದ್ರೆ ನಿನ್ನ ಆತ್ಮದ ಉದ್ಧಾರವನ್ನ ನೀನೇ ಮಾಡ್ಕೊಳ್ಬೇಕು. ಹಾಗಾಗಿ ಪತ್ರಿಜಿಯವರು ಅದಕ್ಕೆ ಏನ್ ಹೆಸರಿಟ್ಟಿದ್ದಾರೆ? ತುಳಸಿ ದಳ ಮತ. ಧ್ಯಾನಿಗಳ ಮತ ಯಾವುದು? ತುಳಸಿ ದಳ ಮತ. ಹಾಗಾಗಿ ಆನಾಪಾನಸತಿ, ನಿರಂತರವಾದ ಆನಾಪಾನಸತಿ ಧ್ಯಾನದಿಂದ ಏನಾಗ್ತೀವಿ ನಾವು? ವಿಪස්සನ ಸ್ಥಿತಿಯನ್ನು ಹೊಂದಿ ಯೋಗ ಸಾಧನೆ ಮೂಲಕ ಒಬ್ಬ ಯೋಗಿಯೂ ಕೂಡ ತಾನು ಯೋಗಿಯಾದ ನಂತರ ತನ್ನ ಸಾಧನೆ ನಿರಂತರವಾಗಿ ಮಗ್ನನಾಗಿರ್ತಾನೆ. ತನ್ನ ದೀಪದ ಬೆಳಕು ಕಡಿಮೆಯಾಗದಂತೆ ಸದಾ ನೋಡ್ಕೊಳ್ತಾ ಇರ್ತಾನೆ. ಇತರ ದೀಪಗಳನ್ನು ಕೂಡ ಹಚ್ಚುತ್ತಾ, ಅಂತಂದ್ರೆ ಬೇರೆಯವರನ್ನು ಕೂಡ ಯೋಗಿಗಳನ್ನಾಗಿ ಮಾಡುತ್ತಾ ತನ್ನ ಯೋಗಿತ್ವವನ್ನು ಕೂಡ ಉಳಿಸಿಕೊಂಡು ಮುಂದೆ ಹೋಗುವವನೇ ನಿಜವಾದ ನಿತ್ಯ ಅಗ್ನಿಹೋತ್ರಿ ಅಂತ. ಹಾಗಾಗಿ ಇನ್ನು ಸಂಧ್ಯಾ ವಂದನೆ. ಏನು ಸಂಧ್ಯಾ ವಂದನೆ ಅಂತಂದ್ರೆ, ಸಂಧ್ಯಾ ವಂದನೆ ಮಾಡುವುದು ಅಂತಂದ್ರೆ ಮಧ್ಯದಲ್ಲಿ ಸಮಯ ಅಂತ ಅರ್ಥ. ಅಂತಂದ್ರೆ ಒಂದು ಹಗಲು ಅಲ್ಲ, ರಾತ್ರಿಯೂ ಅಲ್ಲ, ಹಗಲು ಅಲ್ಲ. ಸಂಧ್ಯಾ ಸಂಧ್ಯಾ ಅಂತಂದ್ರೆ ಒಂದು ಪರಿವರ್ತನೆಯ ಸಮಯ ಅಂತ. ಅಂದ್ರೆ ಹಗಲು ಕಳೆದು ರಾತ್ರಿ ಬರುವ ಸಮಯ, ರಾತ್ರಿ ಕಳೆದು ಹಗಲು ಬರುವಂತಹ ಸಮಯ. ಪ್ರಕೃತಿ ಎಲ್ಲ ವೇಳೆಯಲ್ಲೂ ರಮಣೀಯವಾದರೂ ಕೂಡ ಸಂಧ್ಯಾ ಸಮಯದಲ್ಲಿ ಮಾತ್ರ ಒಂಥರ ಏನೋ ಒಂದು ಅದ್ಭುತವಾದ ಶಕ್ತಿ ಅನ್ನೋದು ಇರ್ತದೆ ಅಲ್ವಾ. ಸಂಧ್ಯಾ ವಂದನೆ ಮಾಡುವುದಂತಂದ್ರೆ ಸಂಧ್ಯಾ ಸಮಯಕ್ಕೆ ಬೇಕಾದಂತಹ ಪ್ರತ್ಯೇಕತೆಯಲ್ಲಿ ಮಗ್ನನಾಗಿರುವುದಂತ. ಅಂದ್ರೆ ಆ ಸಮಯದಲ್ಲಿ ಸಾಧ್ಯವಾದಷ್ಟು ಅವನು ಧ್ಯಾನಾಸಕ್ತನಾಗುವುದು ಅಂತ. ಎಲ್ಲವೂ ಯಾವಾಗಲೂ ಬದಲಾಗ್ತಾ ಇರ್ತದೆ. ಯಾವುದೂ ಸದಾ ಸ್ಥಿರವಾಗಿ ಇರೋದಿಲ್ಲ. ಬದಲಾ ಬದಲಾಗುವಿಕೆಯನ್ನ ತಡೆಗಟ್ಟುವುದೇ ಅಸಂಭವನೀಯ ಅಲ್ವಾ. ಅದು ಯಾರಿಂದಲೂ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಧ್ಯಾ ವಂದನೆ ಮಾಡುವುದು ಅಂತಂದ್ರೆ ಪ್ರಕೃತಿ ನಮಗೆ ನಿರಂತರವಾಗಿ ಕಲಿಸುವ ಆಧ್ಯಾತ್ಮಿಕ ಪಾಠಗಳನ್ನ ಗೌರವಯುತವಾಗಿ ಗುರುತಿಸಿ ಪಾಲಿಸುವುದು ಅಂತ ಅರ್ಥ. ಹಾಗಾಗಿ ಅಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿ ನಮ್ಮನ್ನು ಹೊಂದಿ ಆ ರಮಣೀಯತೆಯನ್ನ ಆಸ್ವಾದಿಸುವುದು, ಆ ಶಕ್ತಿಯನ್ನ ಪಡೆದುಕೊಳ್ಳುವುದು. ಹಾಗಾಗಿ ತಪ್ಪದೆ ಸಂಧ್ಯಾ ವಂದನೆ ಆಚರಿಸಬೇಕು. ಅದರ ಮೂಲಕ ದಿನದ ಜ್ಞಾನವನ್ನು, ಆನಂದವನ್ನ, ಶಕ್ತಿಯನ್ನ ಸಮೀಕರಿಸಿಕೊಳ್ತಾ ಹೋಗಬೇಕು. ಹಾಗೆ ಆ ಮೂಲಕ ನಮ್ಮ ನಾವು ಅಂಶಾತ್ಮರಾಗ್ತೀವಿ. ಅಂಶಾತ್ಮಗಳನ್ನ ಸೃಷ್ಟಿ ಮಾಡುವ ಪೂರ್ಣಾತ್ಮರಾಗ್ತೀವಿ. ಹಾಗಾಗಿ ನಾವು ಅಂಶಾತ್ಮರು ಅಂದ್ರೆ ಋಷಿಪುತ್ರರು, ಕೆಳಗಿರುವ ಆತ್ಮರು ಅಲ್ವಾ. ಆದ್ರೆ ಸತ್ಯಲೋಕಗಳಲ್ಲಿ ಅಂತಂದ್ರೆ ಮಹಾಕಾರಣ ಲೋಕಗಳಲ್ಲಿರುವಂತಹ ಒಬ್ಬನೇ ಪೂರ್ಣಾತ್ಮದ ಒಂದೇ ಒಂದು ಅಂಶ ನಾವಾಗಿದ್ದೇವೆ ಅಲ್ವಾ. ಅಂದ್ರೆ ಪೂರ್ಣಾತ್ಮ ಅಂದ್ರೆ ಇಷ್ಟೇ. ಈಗ ಒಂದು ಆತ್ಮ ಬಂದು ತುಂಬಾ ಸಾಧನೆಯನ್ನು ಮಾಡಿ ತುಂಬಾ ಉನ್ನತ ಸ್ಥಿತಿಯನ್ನು ಹೊಂದಿದಂತಹ ಒಂದು ಆತ್ಮ ಏನಿದೆ, ಅದನ್ನ ನಾವು ಪೂರ್ಣ ಆತ್ಮ ಅಥವಾ ಆ ಆತ್ಮ ಬ್ರಹ್ಮನ ಹಾಗೆ ತಾನು ಕೂಡ ಸೃಷ್ಟಿಕರ್ತನ ಹಾಗೆ ಬೆಳೆದಿರ್ತದೆ. ಅಷ್ಟು ಧ್ಯಾನದ ಮೂಲಕ, ತಪಸ್ಸಿನ ಮೂಲಕ, ಸಾಧನೆಯ ಮೂಲಕ ಅದು ಪೂರ್ಣಾತ್ಮ. ಆ ಆತ್ಮ ಏನ್ ಮಾಡ್ತಾ ತಾನಾಗೆ ಬರೋದಿಲ್ಲ. ಆಗ ತನ್ನ ಅಂಶಗಳನ್ನ, ನೂರಾರು ಸಾವಿರಾರು ಅಂಶಗಳನ್ನ ಭೂಮಿ ಮೇಲೆ ಸೃಷ್ಟಿ ಮಾಡ್ತದೆ. ಅದೇ ಕೋ ಕ್ರಿಯೇಟರ್ ಅಂತ ನಾವು ಹೇಳ್ತೀವಿ. ಹಾಗೆ
ಸತ್ಯಲೋಕಗಳಲ್ಲಿ ಅಂತಂದ್ರೆ ಮಹಾಕಾರಣ ಲೋಕಗಳಲ್ಲಿ ಒಬ್ಬನೇ ಒಬ್ಬ ಪೂರ್ಣಾತ್ಮ ಎಷ್ಟೊಂದು ಅಂಶಾತ್ಮಗಳನ್ನ ಸೃಷ್ಟಿ ಮಾಡ್ತಾನೆ. ಯಾವಾಗ ನಾವು ಪೂರ್ತಿಯಾಗಿ ಪರಿಣಿತಿಯನ್ನು ಹೊಂದುತ್ತೀವೋ ಆಗ ನಾವು ಕೂಡ ಆ ನಿರ್ವಾಣ ಲೋಕಗಳನ್ನು ಹೋಗಿ ಸೇರ್ತೇವೆ. ಆಗ ನಮ್ಮೊಳಗಿನಿಂದ ನೂತನ ಅಂಶಾತ್ಮಗಳನ್ನು ಸೃಷ್ಟಿಸ್ತೇವೆ. ನಾವು ಕೂಡ ಆಗ ಪೂರ್ಣಾತ್ಮರಾಗ್ತೇವೆ. ನಾವು ಪೂರ್ಣಾತ್ಮರಾಗಿ ನಾವು ಅಂಶಾತ್ಮಗಳನ್ನ ಈ ಭೂಮಿಗೆ ಸೃಷ್ಟಿ ಮಾಡಿ ಬಿಡ್ತೀವಿ. ನಾವು ಮತ್ತೆ ಬರೋಲ್ಲ. ಉದಾಹರಣೆಗೆ ಈಗ ನಾವು ಈಗ ಈ ಜನ್ಮ ನಾವು ಕೊನೆ ಮಾಡ್ಕೊಳ್ಳೋದು ಅಂತಂದ್ರೆ ಅರ್ಥ ಮತ್ತೆ ನಾವು ಇಲ್ಲಿಗೆ ನಾವು ಬರೋದಿಲ್ಲ, ಆದ್ರೆ ನಮ್ಮ ಅಂಶವನ್ನ ಇಲ್ಲಿಗೆ ಕಳಿಸ್ತೀವಿ. ಅದನ್ನ ನಾವು ಅವತಾರ ಅಂತ ಹೇಳ್ತೀವಲ್ಲ. ಹಾಗೆ ಉದಾಹರಣೆಗೆ ಈಗ ಬುದ್ಧ ಅಲ್ವಾ, ಅವರೆಲ್ಲ ಬುದ್ಧ, ಮಹಾವೀರ, ಅವರೆಲ್ಲ ಶಿವ, ಇವರೆಲ್ಲ ಉನ್ನತ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಅವರೇ ಇಲ್ಲಿ ಬರೋಲ್ಲ, ಅವರ ಅಂಶಗಳನ್ನ ಸೃಷ್ಟಿ ಮಾಡಿ ಬಿಡ್ತಾರೆ. ಆ ಹಾಗಾಗಿ ನಾವು ಕೂಡ ಆ ಸ್ಥಿತಿಯನ್ನ ಸಾಧನೆ ಮೂಲಕ ಹೊಂದಲಿಕ್ಕೆ ಸಾಧ್ಯ ಇದೆ. ಆಗ ನಮ್ಮೊಳಗಿನಿಂದ ನೂತನ ಅಂಶಾತ್ಮಗಳನ್ನ ಸೃಷ್ಟಿಸುತ್ತೇವೆ, ಅಂದ್ರೆ ಸೃಷ್ಟಿಕರ್ತ ಪದವಿಯನ್ನು ಹೊಂದುತ್ತೇವೆ. ಹಾಗಾಗಿ ಧ್ಯಾನದಲ್ಲಿ ಪರಾಕಾಷ್ಠೆ ಅಂದ್ರೆ ನಮ್ಮ ಪೂರ್ಣಾತ್ಮನೊಂದಿಗೆ ಪೂರ್ತಿ ಅನುಸಂಧಾನವನ್ನು ಹೊಂದುತ್ತೇವೆ. ಪೂರ್ಣಾತ್ಮ ಅಂತಂದ್ರೆ ಏನು ಅಂದ್ರೆ ಒಂದು ಪರಿಪಕ್ವ ಸ್ಥಿತಿಯನ್ನ, ಸಂಪೂರ್ಣ ನಿರ್ವಹಣಾ ಸ್ಥಿತಿಯನ್ನು ಹೊಂದಿದಂತಹ ಒಂದು ಆ ಬ್ರಹ್ಮ ಪದವಿ ಅಂದ್ರೆ ಬ್ರಹ್ಮನಿಗೆ ಸರಿ ಸಮಾನವಾದ ಕೋ ಕ್ರಿಯೇಟರ್ ಸ್ಥಿತಿಯನ್ನು ಹೊಂದಿದಂತಹ ಒಂದು ಅಂಶಾತ್ಮ. ಅಂದ್ರೆ ಒಂದು ಅಂಶಾತ್ಮವೇ ಮುಂದೆ ಪೂರ್ಣಾತ್ಮವಾಗಿ ಆಗೇನಾಗ್ತದೆ, ಮಾನಸ ಪುತ್ರರನ್ನು ನಾವು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನಾವು ಪೂರ್ಣಾತ್ಮ ಸ್ಥಿತಿಯನ್ನು ಸೇರ್ತೇವೋ ಆಗ ನಾವು ಕೂಡ ನಮ್ಮೊಳಗಿನಿಂದ ಅಂಶಾತ್ಮಗಳನ್ನ ಬೇರೆ ಬೇರೆಯಾಗಿ ಈ ಭೂಮಿಗೆ ಕಳಿಸ್ತೀವಿ. ಅವರನ್ನೇ ನಾವು ಏನಂತ ಕರಿತೀವಿ, ಮಾನಸ ಪುತ್ರರು ನಾವು ಕರಿತೀವಲ್ಲ, ಬ್ರಹ್ಮ ಮಾನಸ ಪುತ್ರರು ಅಂತೆಲ್ಲ. ಅವ್ರು ಬೇರೆ ಯಾರು ಅಲ್ಲ, ಬರೀ 4 ಜನ ಇರುವುದಲ್ಲ ಬ್ರಹ್ಮ ಮಾನಸ ಪುತ್ರರು. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಸೃಷ್ಟಿ ಮಾಡಿ ಬಿಡ್ತಾ ಇದ್ದಾರೋ ಅವರೆಲ್ಲರೂ ಬ್ರಹ್ಮ ಮಾನಸ ಪುತ್ರರೇ. ಹಾಗಾಗಿ ಅವರನ್ನ ಈ ಕೆಳಗಿರುವಂತಹ ಕಾರಣ ಲೋಕಗಳಿಗೆ ಕಳಿಸಿ ನಮ್ಮ ಸ್ವಂತ ಕೆಲಸಗಳನ್ನ ಅವರ ಮೂಲಕ ಮಾಡಿಸ್ಕೊಳ್ತಾ ಇರ್ತೀವಿ. ನಾವು ಏನ್ ಮಾಡಬೇಕು ಅನ್ಕೊಂಡಿದೀವೋ ಅದನ್ನ ಅವರ ಮೂಲಕ ನಾವು ಮಾಡಿಸ್ತೇವೆ. ಹಾಗಾಗಿ ಅವರ ಆಗು ಹೋಗುಗಳನ್ನು ಕೂಡ ನೋಡಿಕೊಳ್ತಾ ಇರ್ತೇವೆ. ಇವರು ಕೂಡ ಯಥಾವಿಧಿ ಅಂದ್ರೆ ಜನನ ಮರಣ ಚಕ್ರದಲ್ಲಿ ಸೇರಿ ಪಾಠಗಳನ್ನೆಲ್ಲ ಕಲೀಲೇಬೇಕಾಗ್ತದೆ. ಅವರ ಸ್ವ ಇಚ್ಛೆಯ ಪ್ರಕಾರ ಅವರು ವಿಹರಿಸ್ತಾ ಇರ್ತಾರೆ. ನಾವು ಪೂರ್ಣಾತ್ಮರಾಗಿ ಬದಲಾದ ಕೂಡಲೇ ಏನಾಗ್ತದೆ, ನಮ್ಮ ಸ್ವಂತ ಮಾನಸ ಪುತ್ರರನ್ನ ಸೃಷ್ಟಿಸುವುದು ನಮಗೆ ಸಾಧ್ಯವಾಗ್ತದೆ. ಹಾಗಾಗಿ ಪ್ರತಿ ಪೂರ್ಣಾತ್ಮನೂ ಕೂಡ ಒಬ್ಬ ಬ್ರಹ್ಮ. ಅದಕ್ಕೆ ಏನಂತ ಕರಿತೀವಿ, ಅವನ ಅಂಶಾತ್ಮಗಳೆಲ್ಲರೂ ಯಾರು, ಮಾನಸ ಪುತ್ರರು, ಬ್ರಹ್ಮ ಮಾನಸ ಪುತ್ರರು ಅಂತ ಹೇಳಿ. ಹಾಗಾಗಿ ನಾವು ಆ ಸ್ಥಿತಿಯನ್ನ ತಲುಪುವವರಾಗಬೇಕು. ಹಾಗಾಗಿ ಆಗ ಏನಾಗ್ತದೆ, ಅದು ನಿಜವಾದ ಪರಿಪೂರ್ಣತೆ ಮತ್ತೆ ಸಾಧನೆ ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಸಾಧನೆ ಅನ್ನೋದು ನಿರಂತರವಾಗಿರಬೇಕು. ಹಾಗಾಗಿ ಒಳಗಿನಿಂದ ಯೋಗಿಯಾಗಿ ಹೊರಗಡೆಯಿಂದ ಭೋಗಿಯಾಗಿರಬೇಕು. ಭೋಗಿಯಾಗಿರಬೇಕು ಆದ್ರೆ ಭ್ರೋಗಿ ಆಗಬಾರ್ದು. ಭ್ರೋಗಿ ಅಂತಂದ್ರೆ ಏನು, ರೋಗ ರೋಗ ಹಿಡಿದವನು ಅಂತ ಅಲ್ವಾ. ಆಧ್ಯಾತ್ಮಿಕ ಜ್ಞಾನ ಜೀವನ ಸರಣಿಯಲ್ಲಿ ಸರಣಿಯನ್ನು ತಿಳಿದವರೇ ಭ್ರೋಗಿಗಳು. ಭ್ರೋಗಿ ಯೋಗಿ. ಹಾಗಾಗಿ ನಾವು ಭೋಗ ಜೀವನ ಅಂತಂದ್ರೆ ಏನು, ಅರಿವಿನಿಂದ ಭೋಗ, ಅದರಲ್ಲೇ ಮುಳುಗಬಾರದು, ಅಜ್ಞಾನದಲ್ಲೇ ಮುಳುಗಬಾರದು. ಜ್ಞಾನಪೂರ್ವಕವಾಗಿ ಹೊರಗಿನಿಂದ ಭೋಗ ಜೀವನದಲ್ಲಿ ಇರಬೇಕು, ಆದರೆ ಒಳಗಿನಿಂದ ಯೋಗಿಗಳಾಗಿರಬೇಕು. ಹೇಗೆ ಕೃಷ್ಣ ಇದ್ದಾನಲ್ವ ಹಾಗೆ. ಯಾಕೆಂದ್ರೆ ಇಂದ್ರನ ಅಮರಾವತಿಗಿಂತಲೂ ಶ್ರೀಮಂತವಾಗಿತ್ತಂತೆ ಇಂದ್ರನ ದ್ವಾರಕಾಪಟ್ಟಣ. ಅದನ್ನ ಹೇಳ್ತಾರೆ ಯಾರು, ಇವನು ಕುಚೇಲ ಅಂತ ಬರ್ತಾನ ಅಲ್ವಾ, ಕೃಷ್ಣನ ಸ್ನೇಹಿತ. ಅವನು ಬಂದು ನೋಡ್ತಾನೆ, ಏನಪ್ಪಾ ಇದು, ಇಂದ್ರನ ಲೋಕದಲ್ಲಿ ಇಲ್ಲದಂತ ಇರುವಂತಹ ವಸ್ತುಗಳೆಲ್ಲ ಇಲ್ಲಿ ಪಾರಿಜಾತದಿಂದ ಹಿಡಿದು ಎಲ್ಲವೂ ಇಲ್ಲಿ ಕೃಷ್ಣನ ದ್ವಾರಕಾಪಟ್ಟಣದಲ್ಲಿ ಇತ್ತಂತ. ಏನು ಯಾವ್ದವರ ಆ ಶ್ರೀಮಂತಿಗೆ ಅಂತಂದ್ರೆ ಆ ಶ್ರೀಮಂತಿಕೆಯನ್ನ ಅಳಿಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಆಗರ್ಭ ಶ್ರೀಮಂತರು. ಯಾಕೆಂದ್ರೆ ಅದನ್ನ ನಾವು ನೋಡ್ತೀವಿ ಮುಂದೆ. ಅವನು ಕುಚೇಲ ಬಂದಾಗ ಅವನ ಬಂಗಾರದ ತಟ್ಟೆಯಲ್ಲಿ ಅವನ ಪಾದ ಇಟ್ಟು ಏನೋ ಪಾದ ತೊಳಿತಾರೆ. ಹಾಗೆ ಅಂತಹ ಆಗರ್ಭ ಶ್ರೀಮಂತಿಕೆಯಲ್ಲಿದ್ದ ಯಾರೋ ಕೃಷ್ಣ. ಕೇವಲ ತಾನು ಮಾತ್ರ ಅಲ್ಲ, ತನ್ನ ಇಡೀ ಯಾದವರನ್ನು ಕೂಡ, ಒಬ್ಬರಿಗೂ ದಟ್ಟ ದರಿದ್ರರೇ ಇರಲಿಲ್ಲ ದ್ವಾರಕಾಪಟ್ಟಣದಲ್ಲಿ. ಎಲ್ಲರೂ ಶ್ರೀಮಂತರು, ಅದು ಆಗರ್ಭ ಶ್ರೀಮಂತರು ಭೋಗ ಜೀವನದಲ್ಲಿ. ಆದರೆ ಎಲ್ಲ ಯೋಗಿಗಳು ಕೂಡ ಕೃಷ್ಣನನ್ನು ಬಂದು ಸಂದರ್ಶಿಸ್ತಾ ಇದ್ರು. ಎಲ್ಲ ಬೇರೆ ಬೇರೆ ಪ್ರದೇಶಗಳಿಂದ, ಹಿಮಾಲಯಗಳಿಂದ, ಈ ದ್ರವಿಡ ದೇಶ ಅಂತಂದ್ರೆ
ಈ ನಮ್ಮ ಕೇರಳ, ತಮಿಳುನಾಡು, ಕರ್ನಾಟಕ ಭಾಗದಿಂದಲೂ ಕೂಡ ಯೋಗಿಗಳು, ಸಾಧು ಸಂತರು ಹೋಗಿ ಕೃಷ್ಣನನ್ನ ಸಂದರ್ಶನ ಮಾಡ್ತಾ ಇದ್ರಂತೆ, ನೋಡ್ತಾ ಇದ್ರಂತೆ. ಯಾಕೆ ಅಂತಂದ್ರೆ ಅವನು ಯೋಗೀಶ್ವರನಾಗಿದ್ದ. ಕೃಷ್ಣ ಯಾರು? ಯೋಗೀಶ್ವರ. ಯೋಗಿಗಳಿಗೂ ಕೂಡ ಈಶ್ವರ. ಅಂದ್ರೆ ಆ ಆ ಭೋಗ ಜೀವನದಲ್ಲಿದ್ದಾನೆ. ಎಷ್ಟೊಂದು ಮದುವೆಯಾಗಿದ್ದಾನೆ, ಸಂಸಾರಿಯಾಗಿದ್ದಾನೆ. ಆ ಅಗರ್ಭ ಶ್ರೀಮಂತಿಕೆ ಇದೆ. ಜೊತೆಗೆ ಅವನು ಅವನನ್ನು ಸೋಲಿಸುವವರೇ ಇಲ್ಲ. ಇಡೀ ಜಗತ್ತನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಂತಹ ಜರಾಸಂಧನು ಕೂಡ 23 ಬಾರಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದರೂ ಒಂದು ಸಾರಿಯೂ ಕೃಷ್ಣನನ್ನು ಸೋಲಿಸ್ಲಿಕ್ಕಾಗ್ಲಿಲ್ಲ. ತಾನು ಪ್ರತಿ ಬಾರಿಯೂ ಸೋತು ಹೋದ. ಅಂತಹ ವೀರ ಯೋಧ ಕೃಷ್ಣ ಮಹಾಯೋಗೀಶ್ವರನಾಗಿದ್ದ. ಹಾಗಾಗಿ ನಾವು ಕೂಡ ಜ್ಞಾನಪೂರ್ವಕವಾಗಿ ಭೋಗಿಗಳಾಗಿರಬೇಕು. ಆದರೆ ಒಳಗಿನಿಂದ ಯೋಗಿತ್ವ ಜೀವನವನ್ನು ನಡೆಸಬೇಕು, ಯೋಗಿಗಳಾಗಿರಬೇಕು. ಹಾಗಾಗಿ ಆಗ ಮಾತ್ರ ನಮ್ಮ ಸಾಧನೆ ಎನ್ನುವುದು ಪರಿಪಕ್ವವಾಗ್ತದೆ, ಅದು ಪರಿಪೂರ್ಣವಾಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ? ಅಜ್ಞಾನದಲ್ಲಿ ಬೆಳೀತಾ ಹೋಗಬೇಕು, ದಿನದಿಂದ ದಿನಕ್ಕೆ ಬೆಳೀತಾ ಹೋಗಬೇಕು. ಇಲ್ಲ ಅಂದ್ರೆ ಎಲ್ರೂ ಮಾಡ್ತಾರೆ ಅಂತ ನಾವು ಮಾಡ್ತೀನಿ, ಮಾಡ್ಬೇಕಲ್ಲ ಅಂತ ಮಾಡ್ತೀನಿ ಅಂತೆಲ್ಲ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗೆ ಆತ್ಮ ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ಬೇಕು, ದಿನದಿಂದ ದಿನಕ್ಕೆ ಎತ್ತರಕ್ಕೆ ಇರಬೇಕು. ಒಂದೊಂದು ದಿನ, ಒಂದೊಂದು ಕ್ಷಣವೂ ಕೂಡ ಬಹಳ ಅತ್ಯಂತ ಅಮೂಲ್ಯವಾದದ್ದು. ನಾವು ತಿಳ್ಕೊಂಡಿದ್ದೀವಿ ಏನು ಅಂತಂದ್ರೆ, ನನಗೆ 21 ವರ್ಷ ಆಯಿತು, 22 ವರ್ಷ ಆಯಿತು, 23 ವರ್ಷ ಆಯಿತು ಅಂತ ನಾವು ಹ್ಯಾಪಿ ಬರ್ತ್ಡೇ ಅಂತ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಆಚರಿಸ್ಕೊಳ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲ, ನಾವು ಉಲ್ಟಾ ರಿವರ್ಸ್ ಕೌಂಟ್ ಮಾಡ್ತಾ ಇದ್ದೀವಿ. ಆದರೆ ಪ್ರಕೃತಿ ನಮ್ಮನ್ನ ಹಾಗೆ ಕೌಂಟ್ ಮಾಡ್ತಾ ಇಲ್ಲ. ಅದು ಎಚ್ಚರಿಕೆ ಕೊಡ್ತಾ ಇದೆ. ಒಮ್ಮೆ ಸೂರ್ಯ ಮುಳುಗಿ, ಒಮ್ಮೆ ಸೂರ್ಯ ಉದಯ ಆದ ಅಂತಂದ್ರೆ ಸೂರ್ಯ ಏನು ಹೇಳ್ತಾ ಇದ್ದಾನೆ ಗೊತ್ತು? ನಿನ್ನ ಆಯುಷ್ಯದ ಒಂದು ದಿನವನ್ನು ನಾನು ಕಸಿದುಕೊಂಡು ಹೋದೆ, ನೀನು ಒಂದು ದಿನ ಸ್ಮಶಾನಕ್ಕೆ ಹತ್ತಿರ ಆದೆ. ಒಂದು ವರ್ಷ, ನಮ್ದು 25 ಆಯ್ತು, 26 ವರ್ಷ. ಏನು ಭಾರಿ ಖುಷಿ ಅಲ್ವಾ? ಎಲ್ಲರಿಗೂ ಪಾರ್ಟಿ ಕೊಡ್ಸೋದು. ಆಗ ಪ್ರಕೃತಿ ಹೇಳ್ತಾ ಇದೆ, ಅಯ್ಯೋ ಮೂರ್ಖ, ಒಂದು ವರ್ಷ ಹತ್ರ ಆದೆ ನೀನು. ಯಾವುದಕ್ಕೆ? ನಿನ್ನ ಸಾವಿಗೆ. ನಿನಗೆ ಗೊತ್ತಾಗ್ತಾ ಇಲ್ಲ, ನಾನು ವಯಸ್ಸು ಜಾಸ್ತಿ ಆಯ್ತು ಅಂತ ನೀನು ಅನ್ಕೊಂತಾ ಇದ್ದಿ. ವಯಸ್ಸು ಜಾಸ್ತಿ ಆಗ್ತಾ ಇಲ್ಲ, ಆಯುಷ್ಯ ಕಡಿಮೆ ಆಗ್ತಾ ಇದೆ. ಆ ಆಯುಷ್ಯ ಕಡಿಮೆ ಆಗ್ತಾ ಇದೆ, ಅದನ್ನ ನೀನು ಯಾಕೆ ನೆನಪು ಮಾಡ್ಕೊಳ್ತಾ ಇಲ್ಲ? ವಯಸ್ಸು ದೊಡ್ಡ ಆಯ್ತು ಅನ್ನೋದನ್ನು ಮಾತ್ರ ನೀನು ಗಮನಿಸ್ತಾ ಇದ್ದೀಯ. ಹಾಗಾಗಿ ನಾವು ಏನ್ ಮಾಡಬೇಕಾಗಿದೆ? ಅದನ್ನ ಗಮನದಲ್ಲಿಟ್ಟುಕೊಳ್ಬೇಕು. ವಯಸ್ಸು ಜಾಸ್ತಿ ಆಗ್ತಾ ಇರುವುದಲ್ಲ, ನನ್ನ ಆಯಸ್ಸು ದಿನದಿಂದ ದಿನಕ್ಕೆ ಕಳೀತಾ ಇದೆ. ಹಾಗಾಗಿ ಗೊತ್ತಿಲ್ಲ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಈ ಭಗವಂತ ನಮಗೆ ಇಲ್ಲಿ ಎಷ್ಟು ದಿವಸ, ಎಷ್ಟು ಹೊತ್ತು, ಎಷ್ಟು ಗಂಟೆ ಇಲ್ಲಿ ಅವಕಾಶ ಕೊಡ್ತಾನೋ ಗೊತ್ತಿಲ್ಲ ಬದುಕಲಿಕ್ಕೆ, ಸಾಧನೆ ಮಾಡಲಿಕ್ಕೆ. ಹಾಗಾಗಿ ಆ ಕೊಟ್ಟ ಸಮಯವನ್ನು ಅನವಶ್ಯಕವಾಗಿ, ವ್ಯರ್ಥವಾಗಿ, ಒಂದು ನಿಮಿಷವೂ ಕೂಡ, ಒಂದು ಗಂಟೆಯೂ ಕೂಡ ಹಾಳು ಮಾಡದೆ ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಆತ್ಮಕ್ಕೆ ಊಟ ಮಾಡಿಸ್ತಾ ಇರಬೇಕು. ಎನಿ ಟೈಮ್. ಅದಕ್ಕೆ ಹೊತ್ತಿಲ್ಲ ಅಲ್ವಾ? ಹೊಟ್ಟೆಗಾದ್ರೆ ಒಂದು ಹೊತ್ತು ಅನ್ನೋದಿದೆ, ಒಂದು ಹೊತ್ತು, ಎರಡು ಹೊತ್ತು, ಮೂರು ಹೊತ್ತು. ಆದ್ರೆ ಆತ್ಮಕ್ಕೆ ಹಾಗಲ್ಲ. ಅದು ಯಾವಾಗಲೂ ಹಸಿವಿನಿಂದಲೇ ಇರ್ತದೆ. ನಾವು ಸುಮ್ಮನೆ ಊಟ ಮಾಡಿಸ್ತಲೇ ಇರಬೇಕು. ಆ ಆತ್ಮದ ಹಸಿವಿನ ದಾಹ ಅನ್ನುವುದು ತೀರೋದಿಲ್ಲ. ಹಾಗಾಗಿ ಒಂದೊಂದು ನಿಮಿಷವನ್ನು ಕೂಡ ವ್ಯರ್ಥವಾಗಿ ಹಾಳು ಮಾಡಬಾರದು. ಸುಮ್ಮನೆ ನಾವು ಸಂಪೂರ್ಣವಾಗಿ ಭಗವಂತ ಕೊಟ್ಟಂತಹ ಅವಕಾಶವನ್ನು ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಳಬೇಕು. ಆಗ ಮಾತ್ರ ಆ ನಾವು ನಮ್ಮನ್ನ ಏನು ಈ ಭೂಮಿ ಮೇಲೆ ಕಳಿಸಿ ಅವಕಾಶ ಕೊಟ್ಟಂತಹ ನಮ್ಮ ಪಿತೃಗಳಿಗೂ ಕೂಡ, ಮೇಲಿನ ಲೋಕದ ಆಸ್ಟ್ರಲ್ ಮಾಸ್ಟರ್ಸ್‌ಗೂ ಕೂಡ ಖುಷಿ ಆಗ್ತದೆ. ಹೌದಪ್ಪ, ನಾವು ಇವರನ್ನ ಕಳಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀವಿ, ಅವರು ಚೆನ್ನಾಗಿ ಅದನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ. ಯಾರು ಆ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡುವ, ಆತ್ಮಜ್ಞಾನವನ್ನು ಸಂಪಾದನೆ ಮಾಡುವ, ಒಂದು ಸೇವೆ ಮಾಡುವ ಮನಸ್ಥಿತಿ ಇರ್ತಾರೆ, ಅವರಿಗೆ ಯೂನಿವರ್ಸ್ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಹೋಗ್ತದೆ. ಹಾಗಾಗಿ ನಾವು ಆ ಒಂದು ಜ್ಞಾನದ ಪರಂಪರೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಆಯ್ತಾ? ವ್ಯರ್ಥವಾಗಿ ಸಮಯವನ್ನ ಹಾಳು ಮಾಡಬಾರದು. ನಾವು ಇವತ್ತಿನ ಹೊರ ಜಗತ್ತಿನ ಆ ಇನ್ನು ಯಾವ್ಯಾವುದು ಕಂಪೇರ್ ಮಾಡಿ, ಅಂದ್ರೆ ನಾನು ಹೇಳುವುದು ಅರ್ಥ ಏನು ಅಂತಂದ್ರೆ, ಆಧ್ಯಾತ್ಮ ಅಂತಂದ್ರೆ ಜಿಗುಪ್ಸೆ ಅಲ್ಲ. ಜೀವನದ ಮೇಲೆ ಜಿಗುಪ್ಸೆ, ಅದು ನಿಜವಾದ ಆಧ್ಯಾತ್ಮ ಅಲ್ಲ ಅಲ್ವಾ? ಆಧ್ಯಾತ್ಮ ಅಂತಂದ್ರೆ ಏನು? ಎಲ್ಲ ಲೌಕಿಕವಾಗಿ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ಬೇಕು. ಈ ಆಧ್ಯಾತ್ಮದಲ್ಲಿದ್ದಾರೆ, ಆ ಅವರು ಜೀನ್ಸ್ ಪ್ಯಾಂಟ್ ಹಾಕ್ತಾರೆ, ಟಿ ಶರ್ಟ್ ಹಾಕ್ತಾರೆ ಅಂತಂದ್ರೆ ಹಾಗರ್ಥ ಅಲ್ಲ. ಹೊರಗಿನಿಂದ ಅಲ್ಲ, ಹೊರಗಿನಿಂದ ನೋಡುವುದಲ್ಲ, ಒಳಗಡೆಯಿಂದ ಆತ್ಮ ಎಷ್ಟು ಬೆಳೀತಾ ಇದೆ, ಎಷ್ಟು ಬೆಳೆದಿದೆ ಅನ್ನುವುದನ್ನು ನಾವು ನೋಡಬೇಕು, ಹೊರಗಡೆಯಿಂದ ಹೇಗೆ ಇದ್ದಾರೆ ಅನ್ನುವುದಲ್ಲ. ಹಾಗಾಗಿ ಆಧ್ಯಾತ್ಮ ಅನ್ನುವುದು ಜಿಗುಪ್ಸೆ ಅಲ್ಲ, ಕೊನೆಯ ಕಟ್ಟಕಡೆಯ
ಕ್ಷಣದವರೆಗೂ ಕೂಡ ಜೀವನದ ಬಗ್ಗೆ ಪ್ರೀತಿ ಇರಬೇಕು. ಎಲ್ಲ ತನ್ನ ಲೌಕಿಕ ಬದುಕಿನ ಜೊತೆಗೆ ಬೆರೆತಿರಬೇಕು. ಯಾಕೆಂದ್ರೆ ಆತ್ಮಕ್ಕೆ ಅನುಭವ ಬೇಕು. ಆತ್ಮ ಬಂದದ್ದೇ ಅನುಭವಕ್ಕಾಗಿ. ಆತ್ಮಕ್ಕೆ ಜ್ಞಾನ ಅನ್ನುವುದು ಮೇಲೂ ಕೂಡ ಸಿಗ್ತದೆ. ಆದರೆ ಅನುಭವ ಜ್ಞಾನ ಅನ್ನುವುದು ಸಿಗೋದಿಲ್ಲ. ನಾ ಹೇಳಿದ್ನಲ್ವಾ, ಈಜು ಪುಸ್ತಕವನ್ನ ಓದಿ ನೀವು ಎಷ್ಟು ಬೇಕಾದ್ರೂ ಕಲಿಬಹುದು. ಹಂಗೆ ಈಜು ಹೊಡಿಬೇಕು, ಹಿಂಗೆ ಈಜು ಹೊಡಿಬೇಕು. ಆದ್ರೆ ನೀರಿಗೆ ಇಳಿದಾಗಲೇ ಗೊತ್ತಾಗೋದು ನಾನು ಎಷ್ಟು ಕಲ್ತಿದ್ದೇನೆ ಅಲ್ವಾ. ಇವಾಗ ಯೂಟ್ಯೂಬ್ ಅಲ್ಲೂ ಬರ್ತದೆ ಡ್ರೈವಿಂಗ್ ಹೆಂಗ್ ಮಾಡೋದು ಅಂತ. ಡ್ರೈವಿಂಗ್ ಹೇಗ್ ಮಾಡೋದು ಅನ್ನೋದನ್ನ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಕಲಿಬಹುದು. ಆದ್ರೆ ನೀವು ಒಂದು ದಿನಾನು ಹೋಗಿ ಆ ಆ ಡ್ರೈವಿಂಗ್ ಸೀಟಲ್ಲಿ ಕೂತು ನೀವು ಡ್ರೈವಿಂಗ್ ಮಾಡಿಲ್ಲ ಅಂತ ಆದ್ರೆ ಯಾವತ್ತೂ ಡ್ರೈವಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬರೀ ಹಾಗಾಗಿ ಪುಸ್ತಕದ ಜ್ಞಾನ ಬೇರೆ, ಅನುಭವದ ಜ್ಞಾನ ಬೇರೆ. ಹಾಗಾಗಿ ಆತ್ಮ ಯಾಕೆ ಜನ್ಮ ತಗೊಂಡು ಮತ್ತೆ ಮತ್ತೆ ಬರ್ತಾ ಇದೆ ಅಂತಂದ್ರೆ ಆ ಅನುಭವದ ಜ್ಞಾನ ಬೇಕಾಗಿದೆ. ಹಾಗಾಗಿ ಅನುಭವ ಜೀವನವನ್ನು ನಾವು ಕಟ್ಟಕಡೆಯ ಕ್ಷಣದವರೆಗೂ ಜೀವನವನ್ನು ಪ್ರೀತಿಸಬೇಕು. ಲೌಕಿಕ ಬದುಕು, ಗಂಡ ಹೆಂಡತಿ, ಸಂಸಾರ, ಮಕ್ಕಳು, ಯಾವುದರ ಮೇಲೂ ಯಾವಾಗಲೂ ಜಿಗುಪ್ಸೆ ಬರಬಾರದು. ಅಯ್ಯೋ ಸಾಕಪ್ಪ, ಇದರಲ್ಲಿ ಏನಿದೆ, ಇದರಲ್ಲಿ ಏನಿಲ್ಲ ಅನ್ನುವ ಸ್ಥಿತಿ ಬರಬಾರದು. ಅದರ ಅರ್ಥ ಕೊನೆಯವರೆಗೂ ಜ್ಞಾನ, ಏನೋ ಜ್ಞಾನ ಇದೆ, ನಾನೇನೋ ತಿಳ್ಕೊಳ್ಳೋದಿದೆ, ಏನೋ ತಿಳ್ಕೊಳ್ಳೋದಿದೆ ಕಟ್ಟಕಡೆಯ ಕ್ಷಣದಲ್ಲಿ. ಆದ್ರೆ ಮೋಹ ಅನ್ನೋದಿರಬಾರ್ದು, ಅಟ್ಯಾಚ್ಮೆಂಟ್ ಅನ್ನೋದಿರಬಾರ್ದು. ಅಂದ್ರೆ ಓವರ್ ಅಟ್ಯಾಚ್ಮೆಂಟ್ ಆಗಿರ್ಬಾರ್ದು. ಆದ್ರೆ ಜ್ಞಾನ ಇರಬೇಕು. ಜ್ಞಾನ, ಇದರಿಂದ ನಾನೇನೋ ಕಲಿಯೋದಿದೆ, ತಿಳ್ಕೊಳ್ಳೋದಿದೆ, ಅದಕ್ಕಾಗಿ ನಾನು ಬಂದಿದೆ. ಪ್ರತಿ ಕ್ಷಣವೂ ಆ ಜ್ಞಾನವನ್ನು ಪಡ್ಕೊಳ್ಳುವ ಹಪಾಹಪಿ ನಮ್ಮಲ್ಲಿ ಇರಬೇಕು. ಆಗ ಅದು ನಿಜವಾದ ಸಾಧಕನ ಬದುಕಾಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ, ಎಲ್ಲ ಗಡಿಬಿಡಿ ಆಗ್ತದೆ, ಯಾವುದು ಪರಿಪೂರ್ಣತೆ ಹೊಂದೋದಿಲ್ಲ. ಹಾಗಾಗಿ ಅದಕ್ಕಾಗಿ ಹಿಂದೆಲ್ಲಾ ಋಷಿಮುನಿಗಳು ಒಂದು ಆಶ್ರಮವನ್ನು ಮಾಡಿ, ಎಲ್ಲಾ ಋಷಿಮುನಿಗಳು ಒಂದು ಕಡೆ ತಾವು ವಾಸ್ತವ್ಯವನ್ನು ಹೂಡಿ ಎಲ್ಲರೂ ಮದುವೆ ಆಗ್ತಾ ಇದ್ರು. ಅವರಿಗೆಲ್ಲ ಅವರ ಪತ್ನಿಯರು ಏನು ಅವರಿಗೆ ಬೇಕಾದಂತಹ ಸಾಧನೆಗೆ ಬೇಕಾದಂತಹ ಸಹಕಾರ ಮಾಡ್ತಾ ಇದ್ರು. ಅವರು ಕೂಡ ಕುತ್ಕೊಂಡು ಆ ಜ್ಞಾನವನ್ನ ಅರ್ಚನೆ ಮಾಡ್ತಾ ಇದ್ರು. ಅವರು ಸಾಧನೆ ಮಾಡ್ತಾ ಇದ್ರು. ಯಾವುದಾದರೂ ಋಷಿಮುನಿಗಳು ಅಂದ್ರೆ ಮದುವೆ ಆಗದೆ ಸಂಸಾರಿ ಆಗದೆ ಯಾರಾದ್ರೂ ಇದ್ದಾರೆ? ಎಲ್ಲರೂ ಮದುವೆ ಆಗಿದ್ದಾರೆ. ಎಲ್ಲರೂ ಮದುವೆಯಾಗಿ ಎಲ್ಲರೂ ಸಾಧನೆ ಮಾಡಿದಂಥವು. ಅತ್ರಿ ಋಷಿಗಳು, ಅನಸೂಯಾದೇವಿ ಇರ್ಬೋದು ಅಲ್ವಾ, ವಸಿಷ್ಠರು, ಅರುಂಧತಿ, ಆ ಆಮೇಲೆ ಜಮದಗ್ನಿಗಳಿರ್ಬೋದು. ಆಮೇಲೆ ಸಪ್ತ ಋಷಿಗಳಿಗೂ ಕೂಡ ಸಪ್ತ ಪತ್ನಿಯರಿದ್ದಾರೆ. ಹಾಗಾಗಿ ಸಂಸಾರದಲ್ಲಿ ಇರಬೇಕು. ಯಾವತ್ತು ಜಂಜಾಟ ಅಂತ ನಾವು ಅದನ್ನ ಕಂಪ್ಲೇಂಟ್ ಮಾಡಬಾರ್ದು. ಸಂಸಾರ ಅನ್ನುವುದು ನಮ್ಮ ಅನುಭವಕ್ಕಾಗಿ ಇರುವಂಥದ್ದು. ನಾವು ರೋಧಿಸ್ಲಿಕ್ಕಾಗಿರುವುದಲ್ಲ, ಅದನ್ನು ಕಂಪ್ಲೇಂಟ್ ಮಾಡೋದಲ್ಲ. ಬರೀ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ರೋದನೆ, ಕಷ್ಟ, ಹೀಗೆಲ್ಲ ನಾವು ಕಂಪ್ಲೇಂಟ್ ಮಾಡ್ತಾ ಕಳೆಯೋದಕ್ಕಾಗಿ ಸಂಸಾರ ಇರುವುದಲ್ಲ. ಅದು ಹೇಗೆ ಇರಲಿ, ಅದರಿಂದ ನಾನೇನು ಕಲಿಯೋದಿದೆ, ನಾನೇನು ತಿಳ್ಕೊಳ್ಳೋದಿದೆ. ಎಲ್ಲರೂ ಮಾಸ್ಟರ್, ಅವರೆಲ್ಲರೂ ನಮಗೆ ಮಾಸ್ಟರ್. ಹಾಗಾಗಿ ಜೀವನದಲ್ಲಿ ಸ್ವಾರಸ್ಯಪೂರ್ಣವಾಗಿರಬೇಕು ಅಲ್ವಾ. ಆಗ ಮಾತ್ರ ಆ ಜೀವನಕ್ಕೆ ಒಂದು ಆ ಏನು ಆ ಅರ್ಥ ಇರ್ತದೆ, ರಸ ಇರ್ತದೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಎಂದೇ ಸಗಲಂ ಪರಸ್ಮಿ ನಾರಾಯಣಾಯತಿ ಸಮರ್ಪಯಾಮಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ನಾವು ಆ, ಶನಿವಾರ, ಇಲ್ಲ ಅಂದ್ರೆ ನೋಡೋಣ ಯಾವಾಗಿಂದ ಸ್ಟಾರ್ಟ್ ಆಗಿ ಶುರು ಆಗ್ತದೆ. ಅವಾಗಿಂದ ನಮ್ಮ ಫಾಸ್ಟ್ ಲೈಫ್, ಹಿಂದಿನ ಜನ್ಮ, ನಮ್ಮ ಎಲ್ಲರಿಗೂ ಒಂದು ಆಸೆ ಇರ್ತದೆ, ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ ತಿಳ್ಕೊಳ್ಳುವ ಆಸೆ ಎಲ್ಲರಿಗೂ ಇರ್ತದಲ್ಲ. ಹಾಗೆ ನಾವು ಕೂಡ ನಮ್ಮ ಹಿಂದಿನ ಜನ್ಮದಲ್ಲಿ ನಾವೆಲ್ಲ ಏನೇ ಆಗಿದ್ವಿ, ನಮ್ಮ ಹಿಂದಿನ ಜನ್ಮವನ್ನು ನೋಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಅದಕ್ಕೋಸ್ಕರ ಅಂತ ಹೇಳಿ ಒಂದು ಧ್ಯಾನವನ್ನು ನೆಕ್ಸ್ಟ್ ಇನ್ನು ಒಂದು 9 ದಿವಸ ಅದರ ಬಗ್ಗೆ. ಯಾಕೆ ಅಂತಂದ್ರೆ ಅದು ನಮ್ಮ ಹಿಂದಿನ ಜನ್ಮವನ್ನು ನಾವು ಕೆಲವೊಮ್ಮೆ ನೋಡ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಆ ಹಿಂದಿನ ಜನ್ಮದಲ್ಲಿ ನಡೆದಂತಹ ಕೆಲವು ಘಟನೆಗಳು ಅಥವಾ ಕೆಲವೊಂದು ಕಹಿ ನೆನಪುಗಳು ಅಥವಾ ದುರ್ಘಟನೆಗಳು ಏನಾಗ್ತದೆ, ಅಥವಾ ನಾವು ಮಾಡಿದಂತಹ ಪಾಪಗಳು, ಅದು ಈ ಜನ್ಮದಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಿರ್ತದೆ. ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಉಳಿದಿರ್ತದೆ. ಅದು ನಮಗೆ ಈ ಜನ್ಮದಲ್ಲಿ ಒಂದು ವೀಕ್ನೆಸ್ ಆಗಿ ಕಾಡ್ತಾ ಇರ್ತದೆ. ಅದು ಬಡತನ ಇರ್ಬೋದು, ಅಥವಾ ಕಷ್ಟ ಇರ್ಬೋದು, ರೋಗ ಇರ್ಬೋದು, ಅಥವಾ ಯಾವುದೋ ಒಂದು ಫೋಬಿಯಾ, ಭಯದ ವಾತಾವರಣ ಇರ್ಬೋದು. ಹೀಗೆ ಪ್ರತಿಯೊಂದು ಅದಕ್ಕೆ ಅದು ಮೂಲ ಕಾರಣ ಆಗಿರ್ತದೆ. ಹಾಗಾಗಿ ಆಮೇಲೆ ಒಂದು ಕ್ಯೂರಿಯಾಸಿಟಿನೂ ಇರ್ಬೋದು, ನಾನು ಏನಾಗಿರ್ಬೋದು ಹಿಂದಿನ ಜನ್ಮದಲ್ಲಿ, ಏನಾಗಿದ್ದೆ.
ಅಂತ ಹೇಳಿ ತಿಳಿದುಕೊಳ್ಳುವುದು. ಹಾಗಾಗಿ ಪ್ರತಿಯೊಬ್ಬರಿಗೂ ಅದನ್ನು ತಿಳ್ಕೊಳ್ಬೇಕು. ಬುದ್ಧ ಕೂಡ ತನ್ನ 500 ಜನ್ಮಗಳನ್ನ ತಿಳ್ಕೊಂಡಿದ್ದ. ಪ್ರತಿಯೊಬ್ಬರು ಕೂಡ ಆ ಜನ್ಮಗಳನ್ನು ಅಟ್ಲೀಸ್ಟ್ ಒಂದು ಜನ್ಮನಾದ್ರು ಏನಾಗಿದ್ದೆ ನಾನು ಅಂತ ಹೇಳಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹಾಗಾಗಿ ಎಲ್ಲರೂ ಆ ಒಂದೇ ಸೆಷನ್ ಅಲ್ಲಿ ಅದು ಸಾಧ್ಯ ಆಗದೇ ಇರಬಹುದು. ನಾವು ನಿರಂತರವಾಗಿ 9 ದಿವಸ ಆ ಆ ಸೆಷನ್ ಅಲ್ಲಿ ಹೋಗುವಾಗ ನಾವು ಒ- 9 ದಿವಸನೂ 9 ಇದನ್ನ ನೋಡ್ಕೊಳ್ಬೋದು. ಅಥವಾ ಅಂದ್ರೆ ಎಲ್ಲರೂ ಟ್ರಾನ್ಸಿಗೆ ಹೋಗುವವರು ಮತ್ತೆ ಆ ಎನರ್ಜಿ ಯಾರಿಗಿರ್ತದೆ ಅವರು ಬೇಗ ಬೇಗ ಅವ್ರಿಗೆ ಕನೆಕ್ಟ್ ಆಗ್ತದೆ. ಕೆಲವ್ರಿಗೆ 2-3 ದಿವಸ 4 ದಿವಸ ಟೈಮ್ ತಗೊಂಡು ಆಗುತ್ತೆ ಅವರ ಹಿಂದಿನ ಜನ್ಮ. ಆಯ್ತಲ್ಲ. ಹಾಗಾಗಿ ಎಲ್ಲರೂ ಅಟೆಂಡ್ ಮಾಡಿ ಅದನ್ನ. ನೆಕ್ಸ್ಟ್ ಅಂದ್ರೆ ಅದಕ್ಕೆ ಕಂಪಲ್ಸರಿ 9 ಗಂಟೆಗೆ ಜಾಯಿನ್ ಆದ್ರೆ ಮಾತ್ರ ಅದು ವರ್ಕ್ ಆಗ್ತದೆ. ಇಲ್ಲಾಂದ್ರೆ ನೀವು ಮಧ್ಯೆ ಮಧ್ಯೆ ಯಾವಾಗೋ ನಿಮಗೆ ಇಷ್ಟ ಬಂದಾಗೆಲ್ಲ ಜಾಯಿನ್ ಆದ್ರೆ ಧ್ಯಾನ ಈ ತರ ಧ್ಯಾನ ಅಲ್ಲ ಅದು. ಓಕೆ. ಹಾಗಾಗಿ ಅದು ಏನು ಗೊತ್ತಾಗಲ್ಲ, ಅದು ತಲೆ ಬಿಡ ಗೊತ್ತಾಗಲ್ಲ, ಸುಮ್ಮನೆ ಶ್ವಾಸದ ಮೇಲೆ ಗಮನ ಅಷ್ಟು ಮಾಡ್ಬೋದು ಅಷ್ಟೆ. ಹಾಗಾಗಿ ನಿಜವಾಗ್ಲೂ ನಿಮಗೆ ಅದು ನೀವು ತಿಳ್ಕೊಳ್ಬೇಕು, ಅದರಲ್ಲಿ ಇನ್ವಾಲ್ವ್ ಆಗಬೇಕು, ಅದರ ಪೂರ್ತಿ ನಾನು ಇನ್ವಾಲ್ವ್ ಆಗಿ ನಾನು ತಿಳ್ಕೊಳ್ಬೇಕು ಅಂದ್ರೆ ಕರೆಕ್ಟ್ 9 ಗಂಟೆಗೆ ಜಾಯ್ನ್ ಆಗಬೇಕು. ಜಾಯ್ನ್ ಆದ್ರೆ ಅದು ನಿಮಗೆ ಸ್ಟೆಪ್ ಗೊತ್ತಾಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಯಾಕೆಂದ್ರೆ ಅದಕ್ಕೊಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕಲ್ಲಿ ಹೋದ್ರೆ ಮಾತ್ರ ಅದು ಕಾಣಿಸ್ತದೆ, ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ನೀವು ಎಷ್ಟೆಷ್ಟೊತ್ತಿಗೆ ಜಾಯ್ನ್ ಆದ್ರೆ ಆಮೇಲೆ ನಾನು ಆಗಿದ್ದೆ, ನನಗೆ ಕಾಣಲಿಲ್ಲ, ನನಗೆ ಹಂಗೆ ಹಿಂಗೆ ಅಂದ್ರೆ ನಾವು ಜವಾಬ್ದಾರರಲ್ಲ. ಯಾರು ಕರೆಕ್ಟ್ 9 ಗಂಟೆಗೆ ನಾವು ಕ್ಲಾಸ್ ಸೆಷನ್ ಶುರು ಮಾಡಿದ ತಕ್ಷಣ ಜಾಯ್ನ್ ಆಗ್ತೀರಿ, ಅವ್ರಿಗೆ ಮಾತ್ರ ಪಕ್ಕ ಕಾಣ್ತದೆ. ಆಯ್ತಾ. ಹಾಗಾಗಿ ಎಲ್ಲರಿಗೂ ಅದನ್ನ ಶೇರ್ ಮಾಡಿ ನಾಳೆ ಅದನ್ನ ಫ್ಲೈಯರ್ಸ್ ಹಾಕೋಣ. ಆಮೇಲೆ ಅದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಅದರಲ್ಲಿರುವ ಎಷ್ಟೋ ವೀಕ್ನೆಸ್, ನಾವು ನಡೆದ ಕೆಲವು ಘಟನೆಗಳೇ ನಮಗೆ ಈ ಲೈಫಲ್ಲಿ ಅದು ದೊಡ್ಡ ಬ್ಲಾಕೇಜ್ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಅದನ್ನ ಒಂದು ಸಾರಿ ಹಿಂದಕ್ಕೆ ಹೋಗಿ ವಾಪಸ್ ಬರಬೇಕು, ರಿಪೇರಿ ಮಾಡ್ಕೊಂಡು. ಆಯ್ತಲ್ಲ. ಆಮೇಲೆ ಆ ಜನ್ಮದಲ್ಲಿ ಇದ್ದವರು ಇವಾಗ ಯಾರಾದ್ರೂ ಇದ್ದಾರಾ ನಮ್ಮ ಜೊತೆಗೆ ಅದನ್ನು ತಿಳ್ಕೊಳ್ಳೋದು. ಈಗ ನಮಗೆ ಕನೆಕ್ಟ್ ಆಗಿರ್ತಾರಲ್ವ, ಇವ್ರು ಯಾವ್ದಾರು ನಮ್ಗೆ ಹಿಂದಿನ ಜನ್ಮದಲ್ಲಿ ಯಾರಾದ್ರೂ ಇವ್ರು ಕನೆಕ್ಟ್ ಆಗಿದ್ರ, ಅಥವಾ ಇವ್ರು ಯಾಕೆ, ಅಥವಾ ನಮ್ಮ ಸೋಲ್ಮೆಂಟ್ ಅನ್ನು ನಾವು ಹುಡುಕ್ಬೋದು, ಕಾಣಿಸ್ಬೇಕು, ಕಂಡುಹಿಡಿಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇನ್ನು ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂತಂದ್ರೆ ನಿಮ್ಮ ಮದುವೆ ಆಗೋ ಹುಡುಗ ಅಥವಾ ಹುಡುಗಿ ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದನ್ನು ಕೂಡ ಆ ಫೈಂಡ್ ಔಟ್ ಮಾಡ್ಬೋದು. ಮತ್ತೆ ಅವರನ್ನು ಕನೆಕ್ಟ್ ಮಾಡ್ಬೋದು. ಅಂದ್ರೆ ಮಾನಸಿಕವಾಗಿ ಅವರನ್ನು ಕನೆಕ್ಟ್ ಆಗಿ ಅಟ್ರಾಕ್ಟ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಹ್ಮ್ ಅಷ್ಟು ಶಕ್ತಿ ಮತ್ತೆ ಇದು. ಒಂದು ಸಾರಿ ನೀವು ಕನೆಕ್ಟ್ ಆಗಿ ಯಾರು ಅಂತ ಗೊತ್ತಾದ್ರೆ ತನ್ನಷ್ಟು ತಾನೇ ಅದು ಸೋಲ್ಮೇಟ್ ಅಟ್ರಾಕ್ಟ್ ಆಗಿ ಬಿಡ್ತಾರೆ. ಹಂಗಾಗಿ ತುಂಬಾ ಇಂಪಾರ್ಟೆಂಟ್ ಇದೆ ಅದು. ಅದನ್ನೇ ಎಲ್ಲರೂ ಅಟೆಂಡ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮ ಹಿಂದಿನ ಜನ್ಮದ ಮನೆಯನ್ನು ಕೂಡ ನೀವು ನೋಡಿ ಬರ್ಬೋದು. ಹೇಗಿತ್ತು ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮ ಮನೆ, ಎಲ್ಲಿ ವಾಸ ಮಾಡ್ತಾ ಇದ್ರಿ, ಯಾವ ದೇಶದಲ್ಲಿ ಇದ್ರಿ. ಯಾಕೆ ಅಂತಂದ್ರೆ ಈ ದೇಶ, ಮನೆ ಅನ್ನೋದೆಲ್ಲ ಅಟ್ಯಾಚ್ಮೆಂಟ್ ಅದು ಅಲ್ವಾ. ನಮ್ಮ ಮನೆಯನ್ನು ನಾವು ಕಟ್ಟಿಸಿದ ಮನೆ ಅಂದ್ರೆ ಎಷ್ಟು ಪ್ರೀತಿ ಇರ್ತದೆ, ನನ್ನ ಮನೆ ನನ್ನ ಮನೆ ನನ್ನ ಮನೆ ಅನ್ನೋದು. ಹಾಗಾಗಿ ಆತ್ಮದ ಒಳಗೆ ಆ ನನ್ನ ಮನೆ ಅನ್ನುವುದು ಬಹಳ ಗಟ್ಟಿಯಾಗಿ ಕುತ್ಕೊಂಡಿರ್ತದೆ. ಹಾಗಾಗಿ ಮನೆ ಮನೆ ಮತ್ತೆ ಕೆಲವು ವ್ಯಕ್ತಿಗಳು, ಗಟ್ಟಿಯಾದಂತಹ ವ್ಯಕ್ತಿಗಳು ಪುನಃ ಅವರು ನಮಗೆ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಯ್ತಾ. ಹ್ಮ್ ಸೊ ಹಂಗಾಗಿ ಎಲ್ಲರೂ ಅಟೆಂಡ್ ಮಾಡಿ, ಮೊದಲೇ ಅಟೆಂಡ್ ಮಾಡಿ. ಓಕೆ. ಹ್ಮ್ ಆಮೇಲೆ ಅದು ಒಂದ್ ವೇಳೆ ನೀವು ಫಾಸ್ಟ್ ಲೈಫ್ ನೋಡಿ, ಒಂದ್ ವೇಳೆ ಅದೇನಾದ್ರೂ ಬ್ಲಾಕೇಜ್ ಇತ್ತು ಆ ಜನ್ಮದ್ದು ಈ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತಂದ್ರೆ, ನೀವು ಅದನ್ನ ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದ್ರೆ ಅದು ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ ಈ ಲೈಫಿಗೆ. ಮುಂದೆ ಜೀವನ ಬದಲಾಗಲಿಕ್ಕೆ ಬಹಳ ಒಳ್ಳೆಯ ಒಂದು ಅವಕಾಶ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಅದನ್ನ ನೋಡ್ಕೊಳ್ಬೇಕು, ಬೇರೆಯವರಿಗೂ ತಿಳಿಸಿ, ಶೇರ್ ಮಾಡಿ. ನಾಳೆ ಅದು ಫ್ಲೇಯರ್ಸ್ ರೆಡಿ ಮಾಡಿ ಹಾಕ್ತೀವಿ, ಎಲ್ಲ ಕಡೆಗೂ ಅದನ್ನು ಶೇರ್ ಮಾಡಿ, ಎಲ್ಲರಿಗೂ ಹೇಳಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರೂ ಅದರ ಉಪಯೋಗ ಪಡ್ಕೊಳ್ಳಿ. ಹೊರಗಡೆ ಅದನ್ನೇ ಮಾಡಿಸ್ಬೇಕು ಅಂತಂದ್ರೆ 9 ದಿವಸ ಅಥವಾ ಬೇರೆ ಕಡೆ ಸಾವಿರಾರು ರೂಪಾಯಿ ಫೀಸ್ ಇದೆ. ಆಯ್ತಾ. ಹಾಗಾಗಿ ಅದು ಅಷ್ಟು ಸುಲಭವಾಗಿ ಅದು ಸಿಗುವಂಥದ್ದಲ್ಲ. ಹಾಗಾಗಿ ಚೆನ್ನಾಗಿ ಅದನ್ನ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ. ಓಕೆ ಮಾಸ್ಟರ್, ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ರೇಸ್ ಮಾಡಿ.
ಮಾತಾಡಿ. ಏನಾದ್ರು ಅನುಭವ ಇದ್ರೆ ಮಾತಾಡಿ. ನಮಸ್ತೆ ಮೇಡಮ್, ಮಾಸ್ಟರ್ ಹೇಳಿ. ಸರ್ ನನ್ಗೊಂದು ಡೌಟ್ ಇತ್ತು. ನೀವು ಇದು 9 ಡೇಸ್ದು ಅಂತ ಹೇಳಿದ್ರಲ್ವಾ, ಅದು ನಿಮ್ದು ರೆಕಾರ್ಡೆಡ್ ಸೆಷನ್ ನಾವು ಆಮೇಲೆ ಮಾಡಿದ್ರು ಅದೇ ಎಫೆಕ್ಟ್ ಇರುತ್ತಾ? ಹ್ಮ್. ಓಕೆ, ಯಾಕಂದ್ರೆ ನಮ್ದು ಲಾಗೌಟ್ ಆಗಿ ಮನೆಗ್ ಬರಕ್ಕೆ 11:45 ಆಗುತ್ತೆ. ಆ ಟೈಮಲ್ಲಿ ನಿಮ್ದು ಕ್ಲಾಸೇ ಮುಗ್ದೋಗಿರುತ್ತೆ ಅನ್ಸುತ್ತೆ, ಅದಕ್ಕೆ. ಆಗ್ಬೋದು ಮೇಡಮ್, ಆಗುತ್ತೆ, ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ನಂಗೆ ನಿಮ್ದು ತಲೆದು ಲೆಫ್ಟ್ ಸೈಡ್ 2 ಹೂಡ್ ಕಾಣಿಸ್ತಿದೆ ಈ ತರ. ಅದು ರಿಯಲ್ ಏನಂತ ಗೊತ್ತಿಲ್ಲ, ಬಟ್ ಕಣ್ಣು ಗೋಲ್ಡ್ ಅಂಡ್ ವೈಟ್ ಕಲರ್ 2 ಕಾಣಿಸ್ತಿದೆ. ಈ ಕಡೆ ಒಂದು, ಈ ಕಡೆ ಒಂದಿದೆ, ಹೀಗೆ. ಸರ್ಪ, ನಾಗ ಸರ್ಪ ಶಕ್ತಿ. ಅದೇ ನೀವ್ ಹೀಗ್ ಬಗ್ದಾಗೆಲ್ಲ ಅದ್ ಹೀಗ್ ಬಗ್ಗಿ ಬಗ್ಗಿ ನೋಡೋ ತರ ನೋಡಿ, ಆಗ್ತಿದೆ. ನನಗೂ ಕಾಣ್ತಾ ಇದೆ. ಗೊತ್ತಿಲ್ಲ ಅದು ಕಾಣಿಸ್ತಾ ಇದೆ. ಅದು ನಿಮ್ಮ ಈ ಬದಿ, ಏನಂತ ನಿಮ್ಮ ಗೊತ್ತಾಗ್ತಿಲ್ಲ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಹೀಗೆ ಕಾಣ್ತಾ ಉಂಟು ಇವತ್ತು. ಅದು ಎಂತ ಅಂತ ಗೊತ್ತಿಲ್ಲ, ಸತ್ಯವಾ ಅಲ್ಲ. ನಂಗೆ ಲಾಸ್ಟ್ ವೀಕ್ ತನಕ 1 ಕಾಣಿಸ್ತಾ ಇತ್ತು, ಇವತ್ತು 2 ಕಾಣಿಸ್ತಾ ಇದೆ. ಹೌದು, ಅದೇ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂದ್ರೆ ಸತ್ಯನೇ ಅಂತ ಇರುತ್ತೆ. ಯಾರೋ ಒಬ್ರಿಗೆ ಅಂದ್ರೆ ಭ್ರಮೆ ಅನ್ಬೋದು. ಈಗ ದಿವ್ಯಾ ಮಾಸ್ಟರಿಗೆ ಕಾಣಿಸ್ತು, ಹರಿಪ್ರಿಯಾ ಮಾಸ್ಟರಿಗೆ ಕಾಣಿಸ್ತು, ಸೌಮ್ಯ ಮಾಸ್ಟರಿಗೂ ಕಾಣಿಸ್ತು, ಶೈಲಜಾ ಮಾಸ್ಟರಿಗೆ ಕಾಣಿಸ್ತು, ಇನ್ನೂ ತುಂಬಾ ಜನರಿಗೆ ಕಾಣಿಸ್ತದೆ ಇನ್ ಮುಂದೆ. ಒಳ್ಳೇದೇ ಅಲ್ವಾ? ಸರ್, ಮತ್ತೆ ನಂಗೆ 2 ವೀಕ್ಸ್ ಬ್ಯಾಕ್ ಮಧ್ಯಾಹ್ನ ಮೆಡಿಟೇಷನ್ ಮಾಡ್ಬೇಕಾದ್ರೆ ಒಂದು ವಿಷನ್ ಬಂತು. ಕೃಷ್ಣ ನಿಂತಾಗ ಕ್ರಾಸ್ ಅಲ್ಲಿ ನಿಲ್ತಾರಲ್ಲ, 1 ಕಾಲ್ ಹೀಗೆ ಇಟ್ಕೊಂಡು, ಅದು ಕಪ್ಪು ಕಾಲ್ ಕಾಣಿಸ್ತು ವಿಷನ್. ಅದ್ ನನ್ ಕೃಷ್ಣನ ಅಂತ ನಾನು ಅನ್ಕೊಳ್ಳೋ ಟೈಮಲ್ಲಿ ಅದು ಇಲ್ಲ, ಕಾಳಿದು ಅಂತ ಬಂತು. ಅದಾದ್ಮೇಲೆ ಕೈ ಹೀಗೆ ಏನೋ ಒಂದು ಭರತನಾಟ್ಯಂ ಮುದ್ರೆ ಮಾಡೋ ತರ ಕಾಣಿಸ್ತು. ಅವಾಗ ಕ್ಲೀನ್ ಆಗಿ ಅದೊಂದು ಮೆಸೇಜ್ ಬರೋ ತರ ಬಂತು, ಇದು ಕಾಳಿ ಮಾತೆ ಅಂತ. ಅದ್ ಮತ್ತೆ ಕಂಟಿನ್ಯೂ ಮಾಡಿದಾಗ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಇನ್ನೊಂದು ವಿಷನ್ನು, ಯಾರೋ ಧ್ಯಾನದಲ್ಲಿ ಕೂತಿದ್ದಾರೆ, ಹಿಂದೆಯಿಂದ ಬೆಳಕು ಬರ್ತಿದೆ. ಇದು ಯಾರು, ಬುದ್ಧನ ಶಿವನ ಗೊತ್ತಾಗ್ತಾ ಇಲ್ವಲ್ಲ ಅಂದ ತಕ್ಷಣ ಅದು ಮತ್ತೆ ಕ್ಲಿಯರ್ ಆಗಿ ಮೆಸೇಜ್ ಬಂತು, ಇದು ಶಿವ ಅಂತ. ಅರ್ಧ ಬಾಡಿ ಮಾತ್ರ ಕಾಣಿಸ್ತು, ಆಮೇಲೆ ಅದು ವಿಷನ್ ಹೊರಟೋಯ್ತು. ಅದೆರಡು ಆದ್ಮೇಲಿಂದ ನಿಮ್ದು ತಲೆದು ಲೆಫ್ಟ್ ಸೈಡ್ ನಂಗೆ ಅದು ಸಿಂಗಲ್ ಹೂಡ್ ಕಾಣಿಸ್ತಾ ಇತ್ತು. ಇವತ್ತಿಂದ 2 ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಶಿವ ಕಾಣಿಸ್ಕೊಳ್ಳಲ್ಲ ಯಾರಿಗೂ. ಶಿವ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ ಒಂದು ಶ್ಯಾಡೋ ತರ ಕಾಣಿಸ್ತು. ಅದೇ ಒಂದು ಸಿಂಬಲ್. ಆ ಟೈಮಲ್ಲಿ ನಮಗೆ ಶಿವನ ನೆನಪು ಬಂತು ಅಂದ್ರೆ ಅದರ ಅರ್ಥ ಅದು ಶಿವನ ಕಾನ್ಶಿಯಸ್ ಅಂತ. ಎಷ್ಟೊಂದು ಜನ ಇದ್ದಾರೆ, ಎಲ್ಲರನ್ನು ಬಿಟ್ಟು ಅವರೇ ಯಾಕೆ ಬರ್ತಾರೆ ಅಲ್ವಾ? ಈಗ ನಿಮ್ಗೆ ಬೇರೆಯವರೆಲ್ಲ ನೆನಪು ಬರ್ಬೋದು, ಆದ್ರೆ ಆ ಟೈಮಲ್ಲಿ ಶಿವ ಬಂದಿದ್ದಾನೆ ಅಂತ ಅಂದ್ರೆ ಅರ್ಥ ನಿಮ್ದು ಥರ್ಡೇ ಜಾಗೃತ ಆಗಿದೆ ಅಂತ ಅರ್ಥ. ಅಂದ್ರೆ ಆ ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ. ಹಾಗಾಗಿ ಥರ್ಡೇ ಜಾಗೃತಿ ಆಗದೆ ಶಿವ ಸಾಮಾನ್ಯವಾಗಿ ಯಾರಿಗೂ ಕಾಣಿಸಲ್ಲ. ಅವ್ರದ್ದು ಅದಕ್ಕೆ ಅವನನ್ನ ಮುಕ್ಕಣ್ಣ ಅಂತ ಕರೆಯೋದು. ಮತ್ತೆ 3ನೇ ಕಣ್ಣಿಗೆ ಅಭಿಮಾನಿ ಅವನೇ ಶಿವ. ಹಾಗಾಗಿ ಯಾರ್ದು ಸಂಪೂರ್ಣ ಓಪನ್ ಆಗ್ತದೆ ಅವರು ಫಸ್ಟ್ ನೋಡೋದೇ ಶಿವನನ್ನ ಅಂತ. ಹಾಗಾಗಿ ಶಿವ ಕಾಣಿಸುವುದು ಅದರ ಅರ್ಥ ಏನು ಸಿಂಬಲ್ ಅಂದ್ರೆ ನಮ್ಮ ಥರ್ಡೇ ಜಾಗೃತ ಆಗಿದೆ, ಮತ್ತೆ ನಮಗೆ ಆ ವಿಷನ್ ನೆಕ್ಸ್ಟ್ ಇಂಟ್ಯೂಷನ್ ಪವರು ಅದೆಲ್ಲ ಇನ್ ಮುಂದೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅದರ ಮೀನಿಂಗ್. ಓಕೆ ಸರ್, ಥ್ಯಾಂಕ್ ಯು ಸರ್. ಕರೆಕ್ಟಾ? ಓಕೆ ಮೇಡಮ್. ಈಗ ಅದಾದ್ಮೇಲೆ ಮತ್ತೆ ಕಾಣಿಸ್ತಾ ಇದೆಯಲ್ಲ ನಿಮ್ದು ಅದೇ ಥರ್ಡೇ ಓಪನ್ ಆಗಿದೆ ಅಂತ ಹೌದಲ್ಲ? ಆಗ್ಬೇಕು ಮೇಡಮ್. ಓಪನ್ ಆದ್ಮೇಲೆನೆ ಅವರು ಯೋಗಿ ಆಗೋದು. ಅದಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡಬೇಕು. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ಓಕೆ. ನೀವು ಒಂದು ಬದಿಗೆ ಈಚೆ ಬದಿಗೆ ತಿರುಗುವಾಗ ಹೊರಗೆ ಬಂದಾಗೆ ಕಾಣ್ತದೆ ಅದು ಒಂದು ಹೀಗೆ ಒಂದು. ರೈಟ್ಗೆ ತಿರುಗುವಾಗ ಒಂದು ಹಿಂಬದಿಯಿಂದ ಹೀಗೆ ಹೊರಗೆ ಬಂದ ಹಾಗೆ ಕಾಣಿಸ್ತದೆ. ನಾ ತಿರುಗಿದಾಗ ಕೂಡ್ಲೆ ಅದಕ್ಕೆ ತಿರ್ಗಕ್ ಆಗಲ್ವಲ್ಲ, ಅದಕ್ಕೆ ಕಾಣಿಸ್ತದ. ನನಗೆ ಇವತ್ತು ಕಂಡದ್ದು, ನಿನ್ನೆ ಮೊನ್ನೆ ಎಲ್ಲ ಕಾಣ್ಲಿಲ್ಲ. ಓಕೆ, ವಿಜಯ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್.
ನಮಸ್ತೆ. ಎಲ್ಲಿ ಹೋಗ್ಬಿಟ್ರಿ ಮೇಡಮ್ ನೀವು? ಇಲ್ಲೇ ಇದೀನಿ ಸರ್, ನಿಮ್ ಜೊತೆನೇ ಇದೀನಿ ಸದಾನು, ನಿಮ್ಗೆ ಕಾಣ್ತಿಲ್ಲ. ಯಾವ್ದೆಲ್ಲ ದಿನ? ಸರ್ ನಾನು ನೋಡಿ ಪರಮಹಂಸ ವೆರಿ ಗುಡ್. ಪರಮಹಂಸ ಯೋಗಾನಂದ ಪುಸ್ತಕ ಹ್ಮ್ ಫಸ್ಟ್ ಬುಕ್ಸ್ ಓದ್ಬಿಡ್ತಾ ಇದೀನಿ ಸರ್. ಜಾಸ್ತಿ ನೈಟ್ ಅಲ್ಲೆಲ್ಲ ಕೂತ್ಕೊಂಡು ಓದ್ತಾ ಇದೀನಿ. ಅಂದ್ರೆ ಇದು ಓದಿದ್ಮೇಲೆ ನೀವ್ ಹ್ಮ್ ಹೇಳ್ತಿರಲ್ಲ, ಅದು ಕನೆಕ್ಟ್ ಬೇಗ ಆಗ್ತೀನಿ ಇದ್ರಲ್ಲಿ. ಎಷ್ಟೊಂದ್ ಕತೆಗಳು ನೀವು ಓದಿದಿರಲ್ಲ ಸರ್, ಈ ಪುಸ್ತಕ ಓದಿದೀರಾ? ಇಲ್ಲ ಮೇಡಮ್, ನಾನು ತಂದಿಟ್ಟಿದ್ದೀನಿ 10 ಬುಕ್ಸ್ ಇದಾವೆ. ಸೂಪರ್ ಆಗಿದೆ ಸರ್. ಅದು ಓದ್ತಿದ್ರೆ ಅಪ್ಪ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದ್ರೆ, ಚಕ್ರಗಳು ನೀವು ಹೇಳೋದೆಲ್ಲ ಬೇಗ ಕನೆಕ್ಟ್ ಆಗ್ತೀವಿ. ಮತ್ತೆ ಷಟ್ಚಕ್ರಗಳು ನೀವ್ ಹೇಳ್ತಿರಲ್ಲ, ಅದನ್ನೂ ಓದ್ತಾ ಇದೀನಿ. ಫಸ್ಟ್ ನೈಟ್ ಎಲ್ಲ ಕೂತ್ಕೊಂಡು ಪುಸ್ತಕಗಳು ಓದ್ತಾ ಇದೀನಿ. ಈಗ ಇದ್ರಲ್ಲಿ ಬಂದ್ಬಿಟ್ರೆ ಏನಂದ್ರೆ, ಬೆಳಗ್ಗೆ ತನಕ ಇದ್ರಲ್ಲೇ ಇರ್ತೀನಿ, ಮತ್ತೆ ಕೆಲ್ಸ ಅದಾಗೋಗುತ್ತೆ. ಅದಕ್ಕೋಸ್ಕರ ಪುಸ್ತಕ ಓದ್ಕೊಂಡು ಅವಾಗ ಒಂದ್ ಚೂರ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮತ್ತೆ ಜಪ ಮಾಡೋದು, ಧ್ಯಾನ ಮಾಡೋದು ಅದನ್ನ ಮಾತ್ರ ಬಿಡ್ತಿಲ್ಲ ಸರ್ ನಾನು. ಮತ್ತೆ ಇವತ್ತು ಸಖತ್ತಾಗಿತ್ತು. ಫಸ್ಟ್ ಹಾವು ಡಿಶ್ ಅಂದಿದ ತಕ್ಷಣ ಭಯ ಆಗ್ಬಿಡ್ತು. ಭಯ ಆಗಿದ ತಕ್ಷಣ ನಾನು ಕೃಷ್ಣನ್ ನೆನ್ಸ್ಕೊಂಡೆ, ಈಶ್ವರನ್ ನೆನ್ಸ್ಕೊಂಡೆ, ಎಲ್ಲಾ ಲಿಂಗಗಳು, ಶ್ರೀಶೈಲ, ಮಲ್ಲಿಕಾರ್ಜುನ ಯಾವ ಲಿಂಗ ನೋಡಿದೀನಿ ಎಲ್ಲ ನೆನ್ಸ್ಕೊಂಡೆ. ಮತ್ತೆ ನೀವು ನನ್ಗ್ ಸದಾ ನಿಮ್ ಕಣ್ಣು ಬಿಟ್ರೆ ಬೇರೆ ಕಾಣಲ್ಲ. ಹಿಂಗೇ ನೋಡ್ತಾ ಇದ್ದೀರಾ ನನ್ನ, ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಭಯನೇ ಇರ್ಲಿಲ್ಲ. ಆಮೇಲೆ ಹಿಂಗೆ ಅಂತ ಇದೀನಿ. ತುಂಬಾ ಖುಷಿ ಆಯ್ತು. ಫಸ್ಟ್ ಭಯ ಆಯ್ತು, ಆಮೇಲೆ ಮತ್ತೆ ಇನ್ನ ಬರ್ಬೇಕು ಅಂತ ಇತ್ತು ಸರ್. ಅಷ್ಟು ಖುಷಿ ಪಟ್ಟೆ. ಮತ್ತೆ ಧ್ಯಾನ ಮಾಡ್ತಾ ಇದ್ದೀನಿ ಸರ್, ಕನೆಕ್ಟ್ ಆಗ್ತೀನಿ. ಸ್ವಲ್ಪ ಬುಕ್ಸ್ ಓದ್ತಾ ಇದ್ದೀನಿ, ಮತ್ತೆ ಏನೇನೋ ಬರಿತಾ ಇದ್ದೀನಿ. ಅದೆಲ್ಲ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಆದ್ರೆ ಅವಾಗ ನೋಡ್ತೀನಿ, ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ. ತುಂಬಾ ಖುಷಿ ಆಯ್ತು ಸರ್. ಇವತ್ತು ತುಂಬಾನೇ ಚೆನ್ನಾಗಿತ್ತು. ದಿನ ಆಗ್ತೀರಾ ಅನ್ನೋ ರೀತಿ ನಾನು ಸ್ವಲ್ಪ ಕೇಳಿಸ್ಕೊಂಡಿಲ್ಲ. ಇವಾಗ ಊಟ ಇಡಕ್ ಹೋಗಿದ್ದೆ, ಅದೇನೋ ಹೇಳಿದ್ರಿ, ಏನಂತ ಗೊತ್ತಾಗಿಲ್ಲ. 9 ದಿವಸ ಕ್ಲಾಸ್ ಏನೋ ಹೇಳಿದ್ರಿ ಸರ್, ಅದು ಅರ್ಥ ಆಗಿಲ್ಲ ನನಗೆ. ಹಿಂದಿನ ಜನ್ಮಗಳನ್ನ ನೋಡ್ಕೊಳ್ಳೋದು ಧ್ಯಾನದಲ್ಲಿ. ಇವತ್ತೇನೆ ಸರ್ ಸ್ಟಾರ್ಟ್ ಆಗಿರೋದು? ಇವತ್ತು ಶುರುವಾಗಿಲ್ಲ ಇನ್ನು. ನೆಕ್ಸ್ಟ್ ಶನಿವಾರದಿಂದ, ಅಥವಾ ಇದು ನೋಡ್ಲಿ, ಇದು ಮುಗಿಸೋಣ. 21 ದಿನ ಕಂಪ್ಲೀಟ್ ಯಾವತ್ತಾಗುತ್ತೆ ನೋಡಿ, ಶನಿವಾರ ಇಲ್ಲ ಸರ್ ಮತ್ತೆ ನಾನು ಅಲ್ಲಿ ಬಂದಿದ್ನಲ್ಲ, ಏನದು ಗದಕ್ಕೆ, ಅವತ್ತು ಒಂದು ನೀವು ಯಾರೋ ಕಿಚ್ತಾ ಇದ್ರಲ್ಲ, ಅವ್ರು ಯಾರೋ ದೆವ್ವ ಬಂತು ಏನೋ ಹೇಳ್ತಿದ್ರಲ್ಲ, ಅದು ದೆವ್ವ ಅಂತ ಗೊತ್ತಿರ್ಲಿಲ್ಲ, ಯಾರೋ ಬೇಕಂತ ಕಿಚ್ತಿದ್ದಾರೆ ಅನ್ಕೊಂಡೆ. ಆಮೇಲೆ ನನ್ನಿಂದ ಒಂದು ಸೌಂಡ್ ಮಾಡ್ತು. ನಾನೇನ್ ಅನ್ಕೊಂಡೆ ಗೊತ್ತಾ, ಯಾರು ಕೀಟ್ಲೆ ಮಾಡ್ತಿದಾರೆ ಅಂತ ಸುಮ್ನೆ ನಾನು ಹಂಗೆ ಮಾಮೂಲಿಯಾಗಿ ನಕ್ಕೊಂಡು ಧ್ಯಾನ ಮಾಡ್ತಿದ್ದೆ. ಇವಾಗ ಅರ್ಥ ಆಯ್ತು ನನಗೆ, ಓ ದೆವ್ವ ನನ್ನ ಹತ್ರನು ಬಂದಿತ್ತ ಅಂತ. ನನ್ನ ಹತ್ರ ಯಾಕೆ ಸರ್ ಬರ್ಬೇಕಿತ್ತು ಅದು? ಹಾಗೇನಿಲ್ಲ, ಅದು ಅಲ್ಲಿ ಹಿಂದೆಗಡೆ ಬಂದು ಇಲ್ಲಿ ಬಂದು ಸೌಂಡ್ ಮಾಡ್ತು ಸರ್. ನಿಜವಾಗ್ಲು ನಾನು ಯಾರೋ ಬೇಕಂತ ಬಂದ್ ಮಾಡಿದ್ದಾರೆ ಅನ್ಕೊಂಡೆ. ಅದು ನನ್ ಮನೆಗ್ ಬಂದು ಆಮೇಲೆ ಹೇಳ್ದೆ ನಾನು, ಓ ಈ ತರ ಆಯ್ತು, ಹಾಗಾದ್ರೆ ದೆವ್ವ ನನ್ನ ಹತ್ರ ಏನಿಗ್ ಬಂದಿತ್ತು ಅಂತ ನನಗ್ ಗೊತ್ತಿಲ್ಲ. ಹಾಗೇನಿಲ್ಲ, ಹಂಗೆ ಅದಕ್ಕೆ ಪಾಪ ಅಲ್ಲಿ ಒಂದು ಹೈ ಪಾಸಿಟಿವ್ ವೈಬ್ರೇಷನ್ ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಇರಿಟೇಷನ್ ಆಗಿ ಅದು ಓಡ್ ಹೋಗುವ ಒಂದು ಇದರಲ್ಲಿ ಹಾಗಾಗಿರುತ್ತೆ ಅಷ್ಟೇ. ನಿಮ್ಮ ಹತ್ರನೇ ಹಾಗೆಲ್ಲ ಏನೋ ಆಗ್ಬಿಟ್ಟಿಲ್ಲ. ಹೌದು, ಅಲ್ಲಿ ಒಂದು 2 ಜನರಿಗೆ 2-3 ಜನರಿಗೆ ಆ ತರ ಆಗಿತ್ತು. ಅಂದ್ರೆ ಅವರ ಒಂದು ಬ್ಲಾಕ್ ಎನರ್ಜಿ ಆ ಟೈಮಲ್ಲಿ ರಿಲೀಸ್ ಆಗಿದೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ಅವಾಗ ಸೌಂಡ್ ಮಾತ್ರ ಕೇಳಿಸ್ಕೊಂಡೆ. ಮತ್ತೆ ಸರ್ ಚಕ್ರಗಳು ಅಂತೀರಲ್ಲ, ಆ ಚಕ್ರಗಳು ಆಕ್ಟಿವೇಟ್ ಆಗ್ತಾವಲ್ಲ, ಅದ್ ಹೆಂಗ್ ಸರ್ ಗೊತ್ತಾಗುತ್ತೆ ನಮ್ಗೆ? ಚಕ್ರಗಳ ಆಕ್ಟಿವೇಶನ್ ಆಗದ? ಚಕ್ರಗಳು ಆಕ್ಟಿವೇಶನ್ ಆಗೋದು ಅಂತಂದ್ರೆ, ಒಂದು ಧ್ಯಾನದಲ್ಲಿ ವೈಬ್ರೇಷನ್ ಆಗುತ್ತೆ, ಆಯ್ತಾ? ವೈಬ್ರೇಷನ್ ಜೊತೆಗೆ ಅದನ್ನ ಬೆಸ್ಟ್ ಅಂತಂದ್ರೆ, ಪ್ರತಿಯೊಂದು ಚಕ್ರಕ್ಕೂ ಕೂಡ ದಳಗಳು ಅಂತ ಇರ್ತದೆ ಅಲ್ವಾ? ದಳ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಮೂಲಾಧಾರ ಚಕ್ರದಲ್ಲಿ 4 ದಳ, ಹೀಗೆ ಒಟ್ಟು ಒಂದೊಂದರಲ್ಲೂ ಒಂದೊಂದು ದಳ ಇದೆ. ಅದ್ರ ಬಗ್ಗೆ ನಾನು ಒಂದ್ಸರಿ ಕ್ಲಾಸ್ ಮಾಡಿದ್ದೆ, ಒಂದು PPTನ ರೆಡಿ ಮಾಡಿದ್ದೆ ನಾನು. ಅದನ್ನ ನೋಡೋಣ, ಚೆಕ್ ಮಾಡಿ. ಅಂದ್ರೆ ಒಂದೊಂದು ಚಕ್ರದಲ್ಲಿ ಒಂದೊಂದು ಗುಣಗಳು ಇರ್ತದೆ. ಅಂದ್ರೆ ಈಗ 8 ದಳ ಅಂತಂದ್ರೆ ಅಷ್ಟದಳ, 8 ದಳ ಅಂತಂದ್ರೆ ಆ ದಳದಲ್ಲಿ ಒಂದೊಂದು ಗುಣಗಳು ಇರ್ತದೆ. ಆ ಗುಣ ನಮ್ಮಲ್ಲಿ ಜಾಗೃತ ಆಯ್ತು ಅಂತಂದ್ರೆ ಅರ್ಥ ಆ ಚಕ್ರ ನಮ್ಮಲ್ಲಿ ಜಾಗೃತ ಆಗಿದೆ ಅಂತ ಅರ್ಥ. ಅದು ನಾನು ಹೇಳ್ತೀನಿ ನಾಳೆ ದಿವಸ ಬೇಕಾದ್ರೆ. ಓಕೆ ಸರ್. ಇನ್ನೊಂದು ಸರ್, ನಾನು ಪ್ರಾಕ್ಟಿಕಲ್ ಆಗಿ ಎಲ್ಲಾದ್ರೂ ಹಸುಗಳಿಗೆ ಪೇಪರ್ ಎಲ್ಲ ಹಾಕ್ತಾರಲ್ಲ, ಅದನ್ನ ಹೋಗಿ ಅಲ್ಲೇ ಇವು ಫೋಟೋ ತೆಗ್ದಿ ವಿಡಿಯೋ ಮಾಡಿ ಹಂಗೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಮಾಮೂಲಿಯಾಗಿ ಮಾತಾಡಿದ್ದೆ ಕೇಳಿಸ್ಕೊಂಡು ಪಾಠ ಕೇಳಿಸ್ಕೊಳ್ಳೋದು ಬಿಟ್ಬಿಡೋದು ನೀವೇ ಹೇಳ್ತಿರಲ್ಲ, ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಲ್ವಾ. ಸೊ
ಅದನ್ನ ಮಾಡ್ತಾ ಇದೀನಿ ಆ ಕೆಲ್ಸನ. ಯಾರೇನಾದ್ರೂ ಅನ್ಕೊಳ್ಳಿ ಅನ್ಬಿಟ್ಟು ನಾನೇನು ನಾಚಿಕೆ ಪಡ್ತಿಲ್ಲ. ಕುಪ್ಪೆಟ್ಟಿ ಇರೋ ಜಾಗದಲ್ಲೆಲ್ಲ ಈ ತರ ಮಾಡ್ಬೇಡ್ರಿ ಅಂತ ಅದನ್ನೆಲ್ಲ ತೆಗ್ದ್ಬಿಟ್ಟು ಹಾಕೋದು. ಸರ್ ಇವಾಗ ಇಲ್ಲಿ ಪಾಠ ಕೇಳಿಸ್ಕೊಂಡು ನಿಜವಾಗ್ಲೂ ಹಸು ಏನಾದ್ರೂ ಗಲೀಜ್ ತಿಂದು ಸಾಯೋ ರೀತಿ ಇದ್ರೆ ಅವಾಗ ಪಾಠ ಕೇಳಿಸ್ಕೊಂಡು ಪ್ರಯೋಜನ ಇಲ್ವಲ್ಲ ಸರ್? ಸೊ ಅದನ್ನ ಆ ರೀತಿ ಮತ್ತೆ ಎಲ್ಲೆಲ್ಲ ಗಲೀಜ್ ಹಾಕ್ಬಿಟ್ಟಿರ್ತಾರೆ ನೋಡಿ. ಪ್ಲಾಸ್ಟಿಕ್ ಪೇಪರ್ಸು, ಬಾಟಲ್ಸು ಅದನ್ನೆಲ್ಲಾನು ವಿಡಿಯೋ ಹಂಗೆ ಮಾಡಿ ಹಾಕ್ತಾ ಇದೀನಿ. BMC ಒಟ್ಟಲ್ಲಿ ಇವಾಗ ಯಾರೇನ್ ಅನ್ಕೊಂತಾರೋ ಅನ್ನೋದು ಇಲ್ಲ ನನ್ ಮನ್ಸಲ್ಲಿ. ಯಾರೇನಾದ್ರೂ ಅನ್ಕೊಳ್ಳಿ, ನಾವ್ ಒಳ್ಳೇದು ನಮ್ ಕೈಯಲ್ಲಿ ಆಗಿದ್ದಷ್ಟು ಮಾಡೋಣ ಅಂತ ಮಾಡ್ತಾ ಇದೀನಿ. ಕರೆಕ್ಟ್. ಈ ಸಾಮಾಜಿಕ ರೀತಿ ಮಾಡ್ತಾ ಇದೀನಿ. ಒಟ್ಟಲ್ಲಿ ಚೇಂಜಸ್ ಆಗ್ತಾ ಇದೀನಿ. ಕ್ಲಾಸಿಗ್ ಬರ್ತಿಲ್ಲ ಅಷ್ಟೇ. ಆದ್ರೆ ನಾನ್ ಮಾಡೋ ಕೆಲ್ಸ ಮಾಡ್ತಾ ಇದೀನಿ. ಸರ್ ಇನ್ನೊಂದು ನೀವು ಯೂಟ್ಯೂಬ್ ಇದು ಟಿವಿಯಲ್ಲಿ ಕನೆಕ್ಟ್ ಇಲ್ವಾ ಸರ್ ಇವಾಗ ನಿಮ್ದು? ಟಿವಿಯಲ್ಲಿ ಕನೆಕ್ಟ್ ಅಂದ್ರೆ ಅಂದ್ರೆ ಇವಾಗ ಯೂಟ್ಯೂಬ್ ಅಂತ ಇದೆಯಲ್ಲ, ಯೂಟ್ಯೂಬು ಟಿವಿಯಲ್ಲಿ ಕನೆಕ್ಟ್ ಮಾಡಿದ್ರೆ ಟಿವಿಯಿಂದ ಬರುತ್ತಲ್ವಾ? ಬರುತ್ತೆ. ನೀವು ಯೂಟ್ಯೂಬ್ ಅಲ್ಲಿ ವೈಫೈ ಇದ್ ಮಾಡಿ ಯೂಟ್ಯೂಬ್ ಅಲ್ಲಿ ಪ್ಲೇ ಮಾಡಬಹುದು. ಅದು ಆಗಿಲ್ಲ ಸರ್ ಇಷ್ಟೊತ್ತು ಮಾಡಿದಿಕ್ಕೆ. ನೀವು ಅದ್ರ ಬಗ್ಗೆ ಚೆಕ್ ಮಾಡಿ ನೋಡಿ, ಬರುತ್ತೆ. ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಾ ಇರುತ್ತಲ್ವಾ, ಅದನ್ನ ನೀವು ಟಿವಿಯಲ್ಲೂ ಹಾಕ್ಬೋದು. ಕೆಲವರು ಆ ಥರನೂ ಹಾಕ್ತಾರೆ. ಫ್ಯಾಮಿಲಿಯವರೆಲ್ಲ ಮಾಡೋರು ಟಿವಿಯಲ್ಲಿ ಹಾಕೊಂಡೇ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ. ಇಷ್ಟೊತ್ತು ಟ್ರೈ ಮಾಡಿದ್ವಿ ಬಂದಿಲ್ಲ. ಮತ್ತೆ ಸರ್ ಹಾರ ಒಂದ್ ತಗೊಂಬಂದೆ ನಿಮ್ ಹತ್ರ. ಅದು ಚಕ್ರಗಳು ಆಕ್ಟಿವೇಟ್ ಆಗೋದು. ಅದನ್ನ ಯಾವಾಗ ಹಾಕೋಬೇಕು? ತೋರಿಸ್ತೀನಿ ಸರ್. 7 ಚಕ್ರ ಹಾರನಾ? ಒಂದ್ ನಿಮಿಷ ಸರ್. ಆಮೇಲೆ ನೀವು ಕ್ರಿಸ್ಟಲ್ಸ್ ನ ತಗೊಂಡಿರ್ತೀರಲ್ವಾ, ಕ್ರಿಸ್ಟಲ್ಸ್ ಯೂಸ್ ಮಾಡೋದು. ಅದೇ ಸರ್ ಕ್ರಿಸ್ಟಲ್ಸ್ ಸರ ಇದು. ಕ್ರಿಸ್ಟಲ್ಸ್ ನ ಯೂಸ್ ಮಾಡೋದು ಕರೆಕ್ಟ್. ಇದನ್ನ ಯಾವಾಗ ಹಾಕೋಬೇಕು ಅಂತ ಗೊತ್ತಿಲ್ಲ ಸರ್. ಯಾವಾಗ ಹಾಕೊಳ್ಬೇಕು ಅಂತ ಏನಿಲ್ಲ, ಯಾವಾಗ ಬೇಕಾದ್ರೆ ಫಸ್ಟ್ ಅದನ್ನ ಸಾಲ್ಟ್ ವಾಟರ್ ಅಲ್ಲಿ ನೆನೆಸಿ ಒಂದು 10 ನಿಮಿಷ. ಓಕೆ. ಎಲ್ಲರೂ ಅಷ್ಟೇ, ಯಾರ್ಯಾರೆಲ್ಲ ನೀವು ಕ್ರಿಸ್ಟಲ್ಸ್ ಯೂಸ್ ಮಾಡ್ತಾ ಇದ್ದೀರಿ, ನೀವು ಅದನ್ನ ಕ್ಲೀನ್ ಮಾಡಿ ಮತ್ತೆ ರೀಚಾರ್ಜ್ ಮಾಡಬೇಕು. ಹೇಗೆ ರೀಚಾರ್ಜ್ ಮಾಡೋದು ಮತ್ತೆ ಹೇಗೆ ಕ್ಲೀನ್ ಮಾಡೋದು? ಯಾಕೆ ಕ್ಲೀನ್ ಮಾಡಬೇಕಂದ್ರೆ ಅದು ನಮ್ಮಲ್ಲಿರುವ ನೆಗೆಟಿವ್ ಅನ್ನ ಮತ್ತೆ ನಮ್ಮಲ್ಲಿರುವ ಎಲ್ಲ ಇದನ್ನ ಅಬ್ಸರ್ವ್ ಮಾಡಿರ್ತದೆ. ಯಾಕೆಂದ್ರೆ ಅದು ಕ್ರಿಸ್ಟಲ್ ಮೀನ್ಸ್ ನ್ಯಾಚುರಲ್ ಸ್ಟೋನ್, ನೈಸರ್ಗಿಕ ಕಲ್ಲು. ಕ್ರಿಸ್ಟಲ್ ಅಂದ್ರೆ ಭೂಮಿಯ ಆಳದಲ್ಲಿ, ಅಂತರಾಳದಲ್ಲಿ, ಬೇರೆ ಬೇರೆ ಪದರುಗಳಲ್ಲಿ ಸಿಗುವಂತಹ ಏನದು ಕಲ್ಲುಗಳು. ಅದರಲ್ಲಿ ತನ್ನದೇ ಆದ ನ್ಯಾಚುರಲ್ ಶಕ್ತಿ ಇರ್ತದೆ ಪ್ರತಿಯೊಂದರಲ್ಲೂ ಅಲ್ವಾ? ಹಾಗೆ ಆ ಕಲ್ಲುಗಳಿಗೆ ನಮ್ಮಲ್ಲಿರುವಂತ ನೆಗೆಟಿವ್ ಶಕ್ತಿಯನ್ನ ಎಳೆದುಕೊಂಡು ತಾನು ಅಬ್ಸರ್ವ್ ಮಾಡಿ ಇಟ್ಟುಕೊಳ್ಳುವ ಶಕ್ತಿ ಇರ್ತದೆ. ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಅದನ್ನ ಅವಾಗವಾಗ ಆ ನೆಗೆಟಿವ್ ಶಕ್ತಿಗಳನ್ನ ಅದೇನು ಅಬ್ಸರ್ವ್ ಮಾಡಿರ್ತದೆ ಅದನ್ನ ಕ್ಲೀನ್ ಮಾಡಿ ಮತ್ತೆ ರೀಚಾರ್ಜ್ ಮಾಡಬೇಕು. ಹೇಗೆ ಕ್ಲೀನ್ ಮಾಡೋದು ಹೇಗೆ ಅಂತಂದ್ರೆ, ಉಪ್ಪು ಇರ್ತದಲ್ವಾ, ಅಂದ್ರೆ ಒಂದು ಬೌಲಲ್ಲಿ ನೀವು ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಅದನ್ನ ಒಂದು 10 ನಿಮಿಷ ನೆನೆಸಿ ಹಾಗೆ ಬಿಟ್ಬಿಡಬೇಕು. ಆಮೇಲೆ ಅದನ್ನು ಕ್ಲೀನ್ ಆಗಿ ತೆಗೆದು ಮತ್ತೆ ಒಳ್ಳೆ ಶುದ್ಧ ನೀರಿನಲ್ಲಿ ಅದನ್ನ ತೊಳೆದು, ಅಲ್ಲಿಗೆ ಅದು ಕ್ಲೀನ್ ಆಯ್ತು. ಆ ನೀರನ್ನ ಇದರಲ್ಲಿ ಹಾಕಿಬಿಡಬೇಕು. ಮತ್ತೆ ಅದನ್ನು ಮತ್ತೆ ಎಲ್ಲೂ ನಮಗೆ ಅದು ಸಿಗದ ಹಾಗೆ ಅದನ್ನ ಕ್ಲೀನ್ ಮಾಡಬೇಕು. ಅಂದ್ರೆ ಉದಾಹರಣೆಗೆ ನಾವು ಮತ್ತೆ ಅದನ್ನು ದಾಟೋದು, ಅದು ಅಲ್ಲೇ ನಿಂತ್ಕೊಳ್ಳೋದು ಹಂಗಾಗ್ಬಾರ್ದು. ಅದು ಹರಿದು ಹೋಗ್ಬಿಡ್ಬೇಕು. ಮೋರಿಯಲ್ಲಿ ಹಾಕ್ಬಿಡ್ಬೇಕು. ಅದೇ ಶಿಂಕಲ್ ಅಂದ್ಬಿಟ್ರು ಸಿಂಕಲ್ಲಿ ಹಾಕ್ಬಿಡ್ಬೇಕು. ಮತ್ತೆ ನೀವು ಅಲ್ಲೆಲ್ಲೇ ಎಲ್ಲೋ ಎದುರುಗಡೆ ಮನೆ ಎದುರಿಗೆ ಚೆಲ್ಲೋದು ಹಾಗೆಲ್ಲ ಮಾಡಬಾರ್ದು. ಅದು ಹರಿದು ಹೋಗ್ಬಿಡ್ಬೇಕು ಹೊರಗಡೆ. ಯಾಕೆಂದ್ರೆ ಅದೆಲ್ಲ ಅದರಲ್ಲಿ ನೆಗೆಟಿವ್ ಎಲ್ಲ ಹೋಗ್ತದೆ. ಯಾಕೆಂದ್ರೆ ಉಪ್ಪಿಗೆ ಆ ಥರ ಋಣಾತ್ಮಕ ಇದನ್ನ ತೆಗೆಯುವ ಶಕ್ತಿ ಉಪ್ಪಿಗಿರ್ತದೆ. ಹಾಗಾಗಿ ಅದು ಈಗ ಕ್ಲೀನ್ ಆಯ್ತು. ಅದನ್ನ ಮತ್ತೆ ರೀಚಾರ್ಜ್ ಮಾಡೋದು ಹೇಗೆ ಅಂತಂದ್ರೆ, ರೀಚಾರ್ಜ್ ಮಾಡ್ಲಿಕ್ಕೆ ಬಹಳಷ್ಟು ವಿಧಾನ ಇದಾವೆ. ಒಂದು, ನಾವು ಅದನ್ನ ಪಿರಮಿಡ್ ಒಳಗೆ ಹಾಕಿ ರಾತ್ರಿ ಪೂರ್ತಿ ಬಿಡ್ಬೋದು, ಅವಾಗೂ ರೀಚಾರ್ಜ್ ಆಗ್ತದೆ. ಅಥವಾ ಅದನ್ನ ಭೂಮಿಯ ಒಳಗೆ ಮುಚ್ಚಿ ಬಿಡ್ಬೋದು. ಭೂಮಿ ಮಣ್ಣಿರುತ್ತಲ್ವಾ, ಮಣ್ಣನ್ನ ಸ್ವಲ್ಪ ಮಣ್ಣು ತೆಗೆದು ಭೂಮಿ ಒಳಗೆ ಹಾಕಿ ಮುಚ್ಚಿಬಿಟ್ರೆ 1 ದಿನ ಮುಚ್ಚಿದ್ರೆ ಸಾಕು, ಅದು ರೀಚಾರ್ಜ್ ಆಗ್ಬಿಡುತ್ತೆ. ಅಂತಂದ್ರೆ ಯಾಕೆಂದ್ರೆ ಅದು ಮೂಲವಾಗಿದ್ದದ್ದು ಎಲ್ಲಿಂದ? ಭೂಮಿಯಲ್ಲೇ ಅಲ್ವಾ, ಭೂಮಿಯಿಂದಲೇ ತೆಗೆದಿದ್ದದನ್ನು. ಹಾಗಾಗಿ ಭೂಮಿಗೆ ಹಾಕಿದಾಗ ಭೂಮಿಯಲ್ಲಿ ಆ ಶಕ್ತಿಯನ್ನು ಅದು ಪಡ್ಕೊಳ್ತದೆ ಭೂಮಿಯಿಂದ. ಇನ್ನು ನ್ಯಾಚುರಲ್ ಎನರ್ಜಿ ಚಂದ್ರ ಮತ್ತೆ ಹುಣ್ಣಿಮೆ ದಿನದಲ್ಲಿ ಹೆಚ್ಚು ಎನರ್ಜಿ ಇರೋದ್ರಿಂದ ಆ ಪ್ರೋಸೆಸ್ ಮಾಡಿ ನಾವು ಹುಣ್ಣಿಮೆ ದಿವಸ ಹೊರಗಡೆ ಚಂದ್ರನ ಬೆಳಕಿಗೆ ಇಟ್ಟರೆ ಅವಾಗಲೂ ಕೂಡ ಅದು ರೀಚಾರ್ಜ್ ಆಗ್ತದೆ. ಇನ್ನು ಆ ಧೂಪ ಈ ಥರದ್ದನ್ನೆಲ್ಲ ಹಿಡಿಯೋದ್ರ ಮೂಲಕವೂ ಕೂಡ ಅದು ರೀಚಾರ್ಜ್ ಆಗುತ್ತೆ. ಆಮೇಲೆ ಇನ್ನೊಂದು ಇದು ಬರ್ತದೆ, ಅದಕ್ಕೇನು ಅದಕ್ಕೇನು ಸಾಂಬ್ರಾಣಿನ ಸರ್? ಅದ್ರ ಒಂದು ಪ್ಲೇಟ್ ಬರುತ್ತೆ. ಓಕೆ ಓಕೆ. ಆರ್ಡರ್ ಮಾಡಿದ್ದೀನಿ, ಅದು ನಾಳೆ ಬರ್ತದೆ, ನಾಳೆ ನಾಡ್ದು ಅವಾಗ ತೋರಿಸ್ತೀನಿ. ಅದ್ರ ಮೇಲೆ ನಾವು ಹಿಂಗೆ ಕ್ಲೀನ್ ಮಾಡಿ ಅದ್ರ ಮೇಲೆ ಇಟ್ಟರು ಕೂಡ ಯಾವಾಗಲೂ ಅದು ಕ್ಲೆನ್ಸ್ ಆಗಿಬಿಡುತ್ತೆ, ಅಂದ್ರೆ ರೀಚಾರ್ಜ್ ಆಗುತ್ತೆ. ಅದೊಂದು ಪ್ಲೇಟ್ ಬರುತ್ತೆ, ಅಂದ್ರೆ ಕ್ರಿಸ್ಟಲ್ಸ್ ಅನ್ನ ರೀಚಾರ್ಜ್ ಮಾಡುವ ಪ್ಲೇಟ್.
ಸೆಲೆನೈಟ್ ಪ್ಲೇಟ್ ಕರೆಕ್ಟ್. ಆ ಪ್ಲೇಟನ್ನ ನಾವು ಕ್ರಿಸ್ಟಲ್ಗಳನ್ನು ಕ್ಲೆನ್ಸ್ ಮಾಡಲಿಕ್ಕೆ ಅಂತ ಬಳಸ್ತೀವಿ. ಓಕೆ, ಅದ್ರ ಮೇಲೂ ಕೂಡ ಮಾಡ್ಬೋದು. ಅದು ತುಂಬಾ ಚೆನ್ನಾಗಿ ಮತ್ತೆ ಬೇಗ ಎನಿ ಟೈಮ್ ಕ್ಲೆನ್ಸಿಂಗ್ ಪ್ರೋಸೆಸ್ ಇರುತ್ತೆ. ಹಾಗೆ ಮಾಡ್ಬೋದು. ಹಾಗೆ ಓಕೆ. ನಾವು ಆ ಥರ ಅಟ್ಲೀಸ್ಟ್ ಇದನ್ನ ದಿನ ಮಾಡೋದಲ್ಲ, ಒಂದು ವಾರ 15 ದಿವಸ ನಿಮಗೆ ನೋಡಬೇಕು. ಅದು ಯಾಕೋ ನಿಮ್ಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸಿದ್ರೆ ಕೂಡಲೇ ನೀವು ಅದನ್ನ ಉಪ್ಪು ನೀರಲ್ಲಿ ಹಾಕಿ, ಉಪ್ಪು ನೀರಲ್ಲಿ ಏನು ಗಂಟೆಗಟ್ಟಲೆ ಅಲ್ಲ, ಒಂದು 5 ನಿಮಿಷ ಅಷ್ಟೇ. ಯಾಕೆಂದ್ರೆ ಈಗ ಈ ಪೈರೇಟ್ ಇದೆಲ್ಲ ಇರುತ್ತಲ್ವಾ, ಅದು ರಿಯಾಕ್ಟ್ ಆಗುತ್ತೆ, ಅಂದ್ರೆ ತನ್ನ ಕಲರನ್ನು ಕಳ್ಕೊಳ್ತದೆ. ಅಂದ್ರೆ ಅದರಲ್ಲೂ ಕೆಲವೊಂದು ಕ್ರಿಸ್ಟಲ್ಗಳನ್ನು ಉಪ್ಪಲ್ಲಿ ನೆನೆಸಬಾರ್ದು. ಹಾಗಾಗಿ ಪೈರೇಟನ್ನು ನೆನೆಸಬಾರ್ದು, ಅದು ಬಿಟ್ಟು ಬೇರೆದ್ನೆಲ್ಲ ನೆನೆಸ್ಬೋದು. ಪೈರೇಟ್ ಅಂದ್ರೆ ಗೋಲ್ಡನ್ ಕಲರ್ ಇರುತ್ತೆ. ಈ ನಾವು ಮನಿ ಇಲ್ಲ ಬಿಡಿ. ಮನಿ ಅಟ್ರಾಕ್ಷನ್ ಅದನ್ನು ಬಳಸ್ತಾರೆ, ಪೈರೇಟ್ ಅಂತ ಬರ್ತದೆ. ಅದು ಬಿಟ್ಟು ಉಳಿದದನ್ನೆಲ್ಲ ನೆನೆಸ್ಬೋದು. ಅವಾಗ ಬರೀ ನೀರಲ್ಲಿ ತೊಳೆಯೋದು ಅಷ್ಟೇ, ಬರೀ ನೀರಲ್ಲಿ ತೊಳೆದು ಕ್ಲೆನ್ಸ್ ಮಾಡೋದು. ಅಥವಾ ಸರ್ ಇದು ಸ್ನಾನ ನಾನು ಅಲ್ಲಿಂದ ಹಾಕೊಂಡ್ ಬಂದ್ನಲ್ಲ, ಹಂಗೆ ಹಾಕೊಂಡಿದ್ದೆ, ಸ್ನಾನ ಮಾಡುವಾಗ್ಲೂ ಹಾಕೊಂಡಿದ್ದೆ. ಅದ್ ತಪ್ಪ ಸರ್? ಏನು ತಪ್ಪಲ್ಲ, ಅದು ಇರ್ಬೇಕದು ಯಾವಾಗ್ಲೂ. ಓಕೆ ಯಾವಾಗ್ಲೂ ಸರ್. ಕೂಡ ಕ್ಲೀನ್ ಆಗ್ತದೆ. ನೀವು ಸ್ನಾನ ಮಾಡುವಾಗ ಇದು ಮಾಡುವಾಗ್ಲೂ ಕೂಡ ಅದು ಕ್ಲೀನ್ ಆಗ್ತದೆ. ಸರ್ ಇನ್ನೊಂದು ಸರ್, ಇದು ಇಟ್ಕೊಂಡು ಜಪ ಮಾಡ್ಬೋದಾ ಸರ್ ನಾವು? ಜಪ ಮಾಡ್ಬೋದು. ನೀವು ಜಪ ಮಾಡೋ ಅವಶ್ಯಕತೆ ಈಗ ಎಂತ ಮೇಡಮ್, ಧ್ಯಾನ ಗೀನ ಸರ್ ಮಾಡ್ತೀರಾ? ಹರೇ ರಾಮ ಹರೇ ಕೃಷ್ಣ ಒಂದ್ ½ ಮಾಡ್ತೀನಿ ನಾನು. ಅದು ಬೇಡ. ಅದೇ ಅರ್ಧ ಗಂಟೆ ಕುತ್ಕೊಂಡು ಧ್ಯಾನ ಮಾಡಿ. ಅದನ್ನು ಮಾಡ್ತೀನಿ. ಮಾಡ್ಬೋದು ಇದು ಮೇಡಮ್. ಸ್ಫಟಿಕ ಹಿಡ್ಕೊಂಡು ಜಪ ಮಾಡ್ತಾರೆ. ಸೊ ಹಾಗಾಗಿ ಸ್ಫಟಿಕದಲ್ಲೂ ಮಾಡ್ಬೋದು, ರುದ್ರಾಕ್ಷಿಯಲ್ಲಿ ಮಾಡ್ಬೋದು, ಆಮೇಲೆ ತುಳಸಿ ಮಣಿಗಳಲ್ಲಿ ಮಾಡ್ಬೋದು. ಎಲ್ಲದರಲ್ಲೂ ಅವಕಾಶ ಇದೆ. ಕ್ರಿಸ್ಟಲ್ ಕಲ್ಲಲ್ಲೂ ಮಾಡ್ಬೋದು, ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಅದಕ್ಕಾಗಿ ಅದ್ರಲ್ಲಿ 108 ಇರ್ತದೆ. ಸರ್ 108 ಇದೆ ಅದ್ರಲ್ಲಿ. ನೀವು ಜಪ ಎನಿಸ್ತೆ ಸರ್ 108 ಇದೆ. ಅಂದ್ರೆ ಇದು ಅಭ್ಯಾಸ ಇಲ್ಲ, ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ಜಪ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು ಅಂತ ಅರ್ಥ. ಓಕೆ. ಈ ಸ್ಫಟಿಕ ಎಲ್ಲ ಮಾಡ್ತಾರೆ, ಅದೇ ತರ ಅದನ್ನ ಬಳಸ್ಬೋದು. ಶೈಲಜಾ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ. ಅದು ಅವರು ನೀವು ಉಪ್ಪು ನೀರಲ್ಲಿ ಹಾಕಿದ ಇದು ಏನ್ ಹೇಳುದು, ಅದು ಕ್ಲೆನ್ಸ್ ಆಗ್ತದಲ್ಲ, ಕ್ಲೆನ್ಸ್ ಆಗಿ ಬಂದ ನೀರನ್ನು, ಉಪ್ಪು ನೀರನ್ನು ಗಿಡಗಳಿಗೆಲ್ಲ ಹಾಕಿದ್ರೆ ಗಿಡ ಸಾಯ್ತದೆ ಅಂತ ಹೇಳುವ ಅಂತ ಮಾಡಿದ್ದೆ. ನಾವಂದ್ರೆ ಗಿಡಗಳಿಗೆ ಹಾಕಿ ಬಿಡುವ ಅಂತ ಮಾಡಿದ್ರೆ ಅದು ಗಿಡ ಸಾಯ್ತದೆ. ನೆಗೆಟಿವ್ ಅದರಲ್ಲಿ ಇರ್ತದೆ ಆ ನೀರಲ್ಲಿ. ಅದಕ್ಕೆ ಅದನ್ನ ಯಾರಿಗೂ ಅದು ಸಿಗಬಾರ್ದು, ಬಳಸಬಾರ್ದು, ಯಾರು ದಾಟಬಾರ್ದು. ಹಾಗೆ ಅದನ್ನ ಮೋರಿಗೆ ಹಾಕ್ಬಿಡ್ಬೇಕು. ಅಂದ್ರೆ ಕರೆಕ್ಟ್. ಅಥವಾ ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡಿದ್ರು ಆಗ್ತದೆ ಅಂತ ಹೇಳ್ತಾರೆ. ಹೋಗ್ಬಿಡ್ಬೇಕು ಅದು ಕಾಲುವೆಯಲ್ಲಿ. ಹೌದು. ಮತ್ತೆ ನಿಮ್ಮ ಹಿಂದೆ ನಿಜವಾಗಿ ಹೌದಾ ಅಂತ ಕಾಣ್ತದೆ. ನಾನೊಮ್ಮೆ ನೀವು ಸ್ಕ್ರೀನ್ ಇದೆ ಅಲ್ಲ, ಹಾಗಾಗಿ ಅದು ಆಚೆ ಈಚೆ ಹೋಗುವಾಗ ಏನಾದ್ರೂ ಹಾಗೆ ಕಾಣ್ದ ಅಂತ. ಆದ್ರೆ ನಿನ್ನೆಲ್ಲ ಕಾಣ್ತಿರ್ಲಿಲ್ಲ. ಇವತ್ತು ಒಮ್ಮೊಮ್ಮೆ ಈ ಬದಿಯಿಂದಲೂ ಕಾಣ್ತದೆ, ಅದು ಹೊರಗೆ ಬಂದ ಹಾಗೆ ಅನ್ಸುದು. ಆದ್ರೆ ಆ ಹಾವಿನ ರೀತಿಯಲ್ಲೇ ಉಂಟದು, ಈ ಹಾವಿನ ಚರ್ಮದ ಹಾಗೆ ಕಾಣ್ತದೆ ಇದು. ಕರೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಹಾದೇವಿ ಅನ್ಮ್ಯೂಟ್ ಮಾಡಿ. ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾನು ಎರಡು ಮುಖ ಇರುವ ಸರ್ಪವನ್ನು ನೋಡಿದೆ ಸರ್. ನಿಮ್ಮ ಎಡಗಡೆ ಬಾಜು 2 ಕಾಂಡು ಮೊದಲ, ನಂತರ 5 ಎಡೆನೂ ನೋಡಿದ್ದೇನೆ ಸರ್. ಮತ್ತೆ ಬಲಭಾಗದಲ್ಲಿ 1 ಸರ್ಪವನ್ನು ಸಂಪೂರ್ಣವಾಗಿ ನೋಡಿದ್ದೇನೆ ಸರ್. ಇವತ್ತು ಮಾತ್ರ ಸರ್. ಓಕೆ, ಏನೋ ಇದೆ ಪವಾಡ. ಇಲ್ಲ ಸರ್, ಇನ್ನಾದ್ರೂ ಕಾಣಿಸ್ತಾ ಇದೆ, ಏನೋ ಗೊತ್ತಿಲ್ಲ. ಇಷ್ಟು ದಿನ ಕಂಡಿಲ್ಲ ಸರ್, ಇವತ್ತ. ಒಳ್ಳೇದೇ ಮೇಡಮ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ನೋಡಿ, ಎಲ್ಲರಿಗೂ ಕಾಣಿಸ್ತಾ ಇದೆ ಅಂದ್ರೆ ಅದು ಯಾರಿಗೂ ಭ್ರಮೆ ಅಂತ ಏನಲ್ಲ ಅನ್ಕೋಬಾರ್ದು. ರಿಯಲ್ ಅದು ನನಗೆ ಅಂತಲ್ಲ, ಅದು ಹಿಂದಿನಿಂದಲೂ ಅದು ನೀವು ಓದಬೇಕಾದ್ರೆ ತಿಳ್ಕೊಳ್ಳಿ. ಸರ್ಪೆಂಟೈನ್ ಪವರ್ ಅಂತ ಬರ್ತದೆ, ಸರ್ಪಶಕ್ತಿ. ಅದು ತರಡೆ ಇದ್ದವರಿಗೆ ಸಾಮಾನ್ಯವಾಗಿ ಕಾಣಿಸ್ತದೆ, ಅಥವಾ ಕೆಲವೊಮ್ಮೆ ನಮ್ದು ಜಾಸ್ತಿ ಅದು ಪವರ್ಫುಲ್ ಇದ್ದಾಗ ಎಲ್ಲರಿಗೂ ಕಾಣಿಸ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ಕಾಣಿಸುತ್ತೆ, ನನಗೆ ಮಾತ್ರ ಅಂತಲ್ಲ,
ನೀವು ಅದನ್ನೇ ಹೇಳಿದ್ನಲ್ಲ, ನಾವು ಈಗ ಜೈನ ಅದನ್ನ ಆಲ್ರೆಡಿ ಸಿಂಬಲಿಕ್ ಆಗಿ ಅದನ್ನು ತೋರಿಸಿರ್ತದೆ. ನೀವು ಯಾವುದೇ ಜೈನ ದೇವಾಲಯಗಳಿಗೆ ಹೋಗಿ, ಅವರು ಸಾಮಾನ್ಯವಾಗಿ ಧ್ಯಾನದಲ್ವಾ, ಅದು ಬರೀ ಧ್ಯಾನ ತಪಸ್ಸು. ಹಾಗಾಗಿ ಅವ್ರ ಹಿಂದೆ ನೋಡಿ ಸರ್ಪ ಹೇಗಿರ್ತದೆ. ಬುದ್ಧನ ಹಿಂದೆ ಕೂಡ ಸರ್ಪ ಇದೆ, ನಾರಾಯಣನ ಮೇಲೂ ಕೂಡ ಸರ್ಪ ಇರ್ತದೆ ಅಲ್ವಾ. ಹಾಗೆ ಪ್ರತಿಯೊಬ್ಬರ ಮೇಲೂ ಕೂಡ ಸರ್ಪ ಇರ್ತದೆ. ಅದರ ಅರ್ಥ ಕುಂಡಲಿನಿ, ಅವರ ಕುಂಡಲಿನಿ ಜಾಗೃತ ಆಗಿ ಅದು ಫುಲ್ ಪವರ್ಫುಲ್ ಎನರ್ಜೈಸ್ ಆಗಿ ನಿಂತಿದೆ ಅಂತ. ಎನ್ಲೈಟೆಡ್ ಮಾಸ್ಟರ್ ಯಾರಿದ್ದಾರೆ ಅವರಿಗೆಲ್ಲ ಹಾಗೆ ಇರ್ತದೆ. ಓಪೋ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಓಪೋ ಮಾಸ್ಟರ್, G A3 ಅನ್ಮ್ಯೂಟ್ ಮಾಡಿ ಮಾಸ್ಟರ್. ಮಂಜುಳಾ ಮಾಸ್ಟರ್ ಮಾತಾಡಿ. ಹಲೋ, ನಮಸ್ತೆ ಮಾಸ್ಟರ್. ನಮಸ್ತೆ ಮಾಸ್ಟರ್. ಅದೇ ನಾನು ಸೆಲೆನೈಟ್ ಬ್ರೇಸ್ಲೆಟ್ ವೇರ್ ಮಾಡಿದ್ದೆ ಮಾಸ್ಟರ್. ಅದು 1 ಮಂತ್ ಬ್ಯಾಕ್ ಅದರಲ್ಲಿ 1 ಮಣಿ ಬ್ರೇಕ್ ಆಯ್ತು. ಓಕೆ, ಬ್ರೇಕ್ ಆದ್ಮೇಲೆ ಆಸ್ ಪರ್ ದ ಗೂಗಲ್ ಮತ್ತೆ ನಾನು ರೇಖಿ ಸ್ವಲ್ಪ ನಮ್ಗೆ 2nd ಡಿಗ್ರಿ ಆಗಿದೆ. ಓಕೆ, ವೆರಿ ಗುಡ್. ಸೊ ಅದರದ ಪ್ರಕಾರ ನೋಡಿದ್ರೆ ಒಂದೇನೋ ಹೊಸ ಅಪರ್ಚುನಿಟಿ ಅಂತ ಬಂತು. ಸೊ ನಂಗೆ ಅಪರ್ಚುನಿಟಿ ಸಿಕ್ತು ವಿತಿನ್ ಅ ವೀಕ್. ಓಕೆ, ವೆರಿ ಗುಡ್. ಅದಾದ್ಮೇಲೆ ಮತ್ತೆ ಒಂದು 20 ಡೇಸ್ ಗ್ಯಾಪ್ ಅಲ್ಲಿ ಮತ್ತೊಂದು ಮಣಿ ಬ್ರೇಕ್ ಆಯ್ತು. ನಮ್ಗೆ ಸ್ಟ್ರಕ್ ಆಗಿದ್ದು ಕೆಲಸ ಮತ್ತೆ ಪ್ರೊಸೆಸ್ ಆಗಕ್ ಶುರು ಆಯ್ತು. ಅದಾಗಿ 1 ವೀಕಿಗೆ ಬ್ರೇಸ್ಲೆಟ್ ಬ್ರೇಕ್ ಆಗಿ ಹೋಗ್ಬಿಡ್ತು. ಅದು ಮ್ಯಾಗ್ನೆಟಿಕ್ ರಬ್ಬರ್ ಏನಿತ್ತು ಅದೇ ಕಟ್ಟಾಗಿ ಎಲ್ಲ ಮಣಿಗಳು ಹೋಗ್ಬಿಡ್ತು, ಕೈಗೆ ಸಿಗದೆ. ಸೊ ಅದು ಏನ್ ಇಂಡಿಕೇಟ್ ಮಾಡುತ್ತೆ? ಮತ್ತೆ ನೆಕ್ಸ್ಟ್ ನಂಗೆ ಸಜೆಷನ್ ಬೇಕು, ನಂಗೆ ಅದೇ ಮನೇದ್ ಕೇಳಿದೆ ನನಗೆ ಯಾವ್ದು ನೀವು ಕ್ಲೆನ್ಸ್ ಮಾಡ್ತಾ ಇರಬೇಕು. ಅದು ಓವರ್ ಆದಾಗ ನೆಗೆಟಿವಿಟಿ, ಅದು ಓಕೆ. ಅದಕ್ಕೂ ಒಂದು ಕೆಪಾಸಿಟಿ ಅನ್ನೋದು ಇರುತ್ತಲ್ವ. ಹಾಗಾಗಿ ಅದಕ್ಕೆ ಅವಾಗ ಅದನ್ನ ನಾವು ಕ್ಲೀನಿಂಗ್ ಮಾಡ್ತಾ ಇರ್ಬೇಕು. ಕ್ಲೀನಿಂಗ್ ಮಾಡಿ ರಿಚಾರ್ಜ್ ಮಾಡಬೇಕು. ಅದಕ್ಕೂ ಅದು ಎಷ್ಟು ಅಂತ ಅಬ್ಸರ್ವ್ ಮಾಡಿ ಹಿಡ್ಕೊಂಡಿರ್ತದೆ, ಅವಾಗ ಅದು ಬಸ್ಟ್ ಆಗ್ತದೆ. ಯಾವುದೋ ಒಂದು ರೂಪ ಅದು ಹೋಗ್ತದೆ. ಸೆಲೆನೈಟ್ ಅದು ಹಾಕಿದ್ದ ರೀಸನ್ ಬಂದು ಮಾಸ್ಟರ್, ನನ್ನ ಹತ್ರ ಆಲ್ರೆಡಿ ನಂಗೆ ಬೇರೆ ಬೇರೆ ಕಾಂಬಿನೇಷನ್ ನಾನು 2 ಬ್ರೇಸ್ಲೆಟ್ ವೇರ್ ಮಾಡಿದೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಸೆಲೆನೈಟ್ ಹಾಕಿದ್ದೆ. ಹೌದೌದು, ಸೆಲೆನೈಟ್ ಅನ್ನೋ ಇದು ಬರ್ತದಲ್ವಾ, ಅದನ್ನ ನಾವು ಹಾಕೊಳ್ಳೋದ್ರಿಂದ ನಾವು ಹಾ ಬೇರೆ ಮಾಸ್ಟರ್. ಅದು ಕ್ಲೆನ್ಸಿಂಗ್ ಮಾಡೋದು. ಸೆಲೆನೈಟ್ ಯೂಸ್ ಮಾಡೋದೇ ಕ್ಲೆನ್ಸಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಹಾ ಮಾಸ್ಟರ್. ಹೌದು, ಅದಕ್ಕೆ ಸೆಲೆನೈಟ್ ಪ್ಲೇಟ್ ಅನ್ನು ಕೂಡ ಬಳಸ್ತಾರೆ. ಅದನ್ನ ಬ್ರೆಸ್ಲೈಟ್ ಆಗೂ ಕೂಡ ಬಳಸ್ತಾರೆ. ಅದೇ ಮನೆಗೆ ನಂಗೆ ಸಜೆಸ್ಟ್ ಮಾಡಿ ಮಾಸ್ಟರ್. ಅದನ್ನೇ ನಾನು ಹೇಳಿದ್ನಲ್ವಾ, ಎಲ್ಲರೂ ಅಷ್ಟೇ. ನೀವು ಆತರ ಅದು ಆಗ್ತಾ ಇದೆ ನಿಮಗೆ, ಅದು ತುಂಬಾ ಕೆಲವೊಮ್ಮೆ ಕೆಲಸ ಮಾಡ್ತಾ ಇಲ್ಲ, ತುಂಬಾ ಯಾಕೋ ನೆಗೆಟಿವ್ ಇದಾಗ್ತಾ ಇದೆ ಅಂತ ಅನ್ಸಿದಾಗ ಅದನ್ನ ಕ್ಲೀನಿಂಗ್ ಮಾಡ್ಕೊಳ್ಳೋದು ಕೂಡ ಅದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತಲ್ವಾ, ಕ್ಲೆನ್ಸಿಂಗ್ ಪ್ರೊಸೆಸ್ ಕೆಪಾಸಿಟಿ. ಅಂದ್ರೆ ನೆಗೆಟಿವ್ ಶಕ್ತಿಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಒಂದು ಹಂತದವರೆಗೆ ಮಾತ್ರ. ನೀವು ವೀಕ್ಲಿ ನಿಮ್ಗೆ ಟೈಮ್ ಸಿಕ್ಕರೆ ವೀಕ್ಲಿ ಏನು ಒಂದು 5 ನಿಮಿಷ ಅದನ್ನ ಒಂದು ಉಪ್ಪು ನೀರಲ್ಲಿ ಹಾಕಿಡೋದು, ಬಿಸಾಕಿ ಒಳ್ಳೆ ನೀರಲ್ಲಿ ಹಾಕಿ ತೊಳೆದು ಒಂದು ಪಿರಮಿಡ್ ಕೆಳಗೆ ಹಾಕಿಟ್ರೆ ಮುಗೀತು. ಬೇರೆ ನಾನು ಮನೆಗೆ ಕೇಳ್ತಾ ಇದ್ದೇನೆ ಮಾಸ್ಟರ್. ಪಿರಮಿಡ್ ನಂಗೆ ಈಗ ನೀವು ಇದ್ರಲ್ಲಿ ಏನದು ನಿಮ್ಮ ಇದ್ರ ಕಡೆಯಿಂದ ಮಾಡ್ತಿದ್ದೀರಲ್ವಾ ಈಗ ಅದು ಬ್ಲಾಕ್ ಟರ್ಮಲಿನ್ ಅಂತ ಎಲ್ಲ ಬರುತ್ತಲ್ವಾ, ಅಂದ್ರೆ ಏನಕ್ಕೋಸ್ಕರ, ನೆಗೆಟಿವ್ ಶಕ್ತಿಗೋಸ್ಕರನ ಯಾವುದು? ನಂಗೆ ಈಗ ಅದೇ ಹೊಸ ಮನೆಗೆ ಹೋಗ್ತಾ ಇದೀವಿ. ನಂಗೆ ಅಲ್ಲಿ ಪಾಸಿಟಿವ್ ಎನರ್ಜಿ ಫಾರ್ಮ್ ಆಗ್ಬೇಕು, ಮತ್ತೆ ನಂಗೆ ಧ್ಯಾನದ ಜರ್ನಿ ಕೂಡ ಚೆನ್ನಾಗ್ ಆಗ್ಬೇಕು. ಓಕೆ, ಅಂದ್ರೆ ಅದಕ್ಕೆಲ್ಲ ಬ್ಲಾಕ್ ಟರ್ಮಲಿನ್ ಬರ್ತದೆ, ಮತ್ತೆ ರೋಸ್ ಕ್ವಾರ್ಟ್ಸ್ ಪಿರಮಿಡ್ ಬರ್ತದೆ. ಅದನ್ನ ಇಟ್ರೆ ಒಂದು ಪಾಸಿಟಿವ್ ಎನರ್ಜಿ ಮತ್ತೆ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಓಕೆ. ಲವ್ ಎನರ್ಜಿಯನ್ನ, ಗುಡ್ ರಿಲೇಶನ್ಶಿಪ್ಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಅಂದ್ರೆ ಕ್ರಿಸ್ಟಲ್ ಅಂತ ಹೇಳಿದ್ರೆ ಆ ತರ ಮಾಡೋದು. ಪಿರಮಿಡ್ ಅಂದ್ರೆ ನೀವು ಯಾವ ಪಿರಮಿಡ್ ಬೇಕಾದ್ರೂ ಇಡ್ಬೋದು ಮನೆಯಲ್ಲಿ. ಓಕೆ. ಎಲ್ಲಾ ಹೊಸ ಮನೆ ಅಂತಂದ್ರೆ ಎಲ್ಲಾ ಮನೆಯ ಎಲ್ಲಾ ದಿಕ್ಕುಗಳಲ್ಲೂ ಮೂಲೆ ಇರ್ತದಲ್ವಾ, ಅಲ್ಲೆಲ್ಲ ಒಂದೊಂದು ಸಣ್ಣ ಪಿರಮಿಡ್ ಇಟ್ರೆ ಒಳ್ಳೇದು. ಕಾಪರ್ದು ಮಾಸ್ಟರ್. ಕಾಪರ್ದು ಚಿಕ್ಕದು ಬರ್ತದೆ, 1 ಇಂಚು 2 ಇಂಚು ಈ ತರದ್ದು. ಅದು ಓಕೆ. ಓಕೆ. ದೊಡ್ಡದು ಇಡ್ಲಿಕ್ಕಾದ್ರೆ ದೊಡ್ಡದು. ಹಾಗೆಲ್ಲ ಓಕೆ. ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಇದು ಕಾಂಟ್ಯಾಕ್ಟ್ ಮಾಡ್ತೀನಿ ಮಾಸ್ಟರ್. ನಂಗೆ ಲಿಸ್ಟ್ ಕಳಿಸಿ, ನಾನು ಅದ್ರ ಪೇಮೆಂಟ್ ಮಾಡ್ತೀನಿ. ವಾಸ್ತು ದೋಷ ಸಮಸ್ಯೆಗಳು ಬರೋಲ್ಲ. ಓಕೆ. ಕೆಲವು ಮನೆ ಕಟ್ಟುವಾಗ ಗೋಡೆಯಲ್ಲೇ ಹಾಕ್ತಾರೆ ಗೊತ್ತಾ, ಕ್ರಿಸ್ಟಲ್ ಹಾ ಪಿರಮಿಡ್. ಮಾಸ್ಟರ್. ಹೌದು ಮಾಸ್ಟರ್. ಫೌಂಡೇಶನ್ ಅಲ್ಲಿ ಗೋಡೆಗಳಲ್ಲಿ ಕ್ರಿಸ್ಟಲ್ಸ್ ಹಾಕ್ತಾರೆ. ಅವಾಗ ವಾಸ್ತು ದೋಷಗಳ ಸಮಸ್ಯೆ ಬರೋಲ್ಲ.
ಅಲ್ಲಿ ಹಾಗಾಯ್ತು, ಇಲ್ಲಿ ಹಾಗಾಯ್ತು, ಅದನ್ನು ಹೊಡಿಬೇಕು, ಅದರದ್ದೆಲ್ಲ ಅಂದ್ರೆ ವಾಸ್ತುಪುರುಷ ಶಾಂತನಾಗಿರ್ತಾನೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಓಕೆ ಮಾಸ್ಟರ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. ಲೋಕ కళ్యాణಕ್ಕಾಗಿ ಬಂದು సంకల్ప మాడు. భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణ మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదే, వీడు అడగలేదు, వాడు చెప్పలేదు. నువ్వెవరిని అడిగితే అప్పుడు అహం ఆత్మ గుడాకేశ సర్వభూతాశయ స్థిత